ಬಯೋವನ್ ಸಂಜೀವಿನಿಯ ಪರಿಚಯ ಆಗಿದೆ. ಈಗ ಶ್ರೀಮತಿ ಲಕ್ಷ್ಮಿ ಅವರ ಕಿರು ಪರಿಚಯ. ಶ್ರೀಮತಿ ಲಕ್ಷ್ಮಿ ಅವರು ಬೆಂಗಳೂರಿನ ನಿವಾಸಿಯಾಗಿದ್ದು ಇವರು ಇತಿಹಾಸ ಮತ್ತು ಕನ್ನಡ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದಾರೆ. ಕಳೆದ 14 ವರ್ಷಗಳಿಂದ ಕನ್ನಡ ಮತ್ತು ಇತಿಹಾಸ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಅಪಾರ ಅನುಭವ ಪಡೆದಿದ್ದಾರೆ. ಇದರ ಜೊತೆಯಲ್ಲಿ ಲೇಖಕಿಯಾಗಿ ಮತ್ತು ಆಪ್ತ ಸಮಾಲೋಚಕಿಯಾಗಿ ಸಹ ಗುರುತಿಸಿಕೊಂಡಿದ್ದಾರೆ. ಸಮರ್ಪಣಾ ಅಕಾಡೆಮಿ ಮತ್ತು ಸಂಗೀತ ಸಂಸ್ಥೆಯ ಸಂಸ್ಥಾಪಕರು ಇವರು. ಆನ್ಲೈನ್ ನಲ್ಲೂ ಸಹ ಶ್ಲೋಕ, ಸ್ತೋತ್ರ ಮತ್ತು ಮನೋವಿಕಾಸ ತರಬೇತಿಯನ್ನು ಸಹ ನೀಡುತ್ತಿದ್ದಾರೆ. ವಿಶೇಷ ಎಂದರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಆನ್ಲೈನ್ ಸಂಗೀತ ತರಗತಿಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಮಕ್ಕಳ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಬಾಲ ಸಂಸ್ಕಾರ ತರಗತಿಗಳನ್ನು ಉಚಿತವಾಗಿ ನಡೆಸುತ್ತಾ ಬಾಲವೇದ ಸಂಸ್ಥೆಯ ಮೂಲಕ ಕಥೆಗಳನ್ನು ಹೇಳಿ ಸನಾತನ ಸಂಸ್ಕೃತಿಯನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ. ಇವರು ಬರೆದ ವ್ಯಕ್ತಿತ್ವ ವಿಕಸನ ಆಧಾರಿತ ಕೃತಿ ಮನದಾಳದಿಂದ ಓದುಗರ ಮೆಚ್ಚುಗೆ ಪಡೆದಿದೆ. ಆಧ್ಯಾತ್ಮ, ಆರೋಗ್ಯ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟ ಕಾರ್ಯಾಗಾರಗಳು ರಾಜ್ಯಾದ್ಯಂತ ಜನಪ್ರಿಯವಾಗಿದೆ. ಇವರ ಸಾರ್ಥಕ ಸೇವೆಗೆ ಸಿರಿಗನ್ನಡ ವೇದಿಕೆ, ಮೈಸೂರು ಕಲಾ ಹಾಗೂ ಸಾಂಸ್ಕೃತಿಕ ಪ್ರತಿಷ್ಠಾನದಂತಹ ಅನೇಕ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿದ್ದಾರೆ. ಇವರ ಸಾರ್ಥಕತೆಯ ಚಟುವಟಿಕೆ ಕಾರ್ಯಗಳು ಇನ್ನಷ್ಟು ವೃದ್ಧಿಸಿ ಸಮಾಜಕ್ಕೆ ಮತ್ತು ಜನಸಾಮಾನ್ಯರಿಗೆ ತಲುಪಲೆಂದು ಹಾರೈಸುತ್ತಾ ಇಂದಿನ ಕಾರ್ಯಕ್ರಮ ಹೊಸ ವರ್ಷದ ಸಂಕಲ್ಪಕ್ಕೆ ಹೊಸತನ ತಂತ್ರಗಳು ವೇದಿಕೆಯನ್ನು ಅನುವು ಮಾಡಿಕೊಡುತ್ತಿದ್ದೇನೆ. ಧನ್ಯವಾದಗಳು. ಮುಂದುವರಿಸಿ ಲಕ್ಷ್ಮಿ. ಇವರ ಪರಿಚಯ ಇನ್ನೂ ತುಂಬಾ ಇದೆ. ಅವರು ತುಂಬಾ ಸರಳವಾಗಿ ಕೊಟ್ಟಿದ್ದಾರೆ. ನಾನು ಅಷ್ಟನ್ನೇ ಓದಿದ್ದೀನಿ. ಮುಂದುವರಿಸಿ ಲಕ್ಷ್ಮಿ. ಹೌದಾ ಮೇಡಮ್? ಕೇಳುತ್ತಲ್ಲ ನನ್ನ ಮಾತು? ಕನ್ಫರ್ಮ್ ಮಾಡಿ. ಓಕೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೆಯದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಶುಭಾಶಯಗಳನ್ನ ಕೋರ್ತಾ ಈ ದಿನದ ವಿಶೇಷವನ್ನ ಮೊದಲಿಗೆ ತಿಳಿಸ್ತೀನಿ. ಯಾರ ಹತ್ರ ಪೆನ್ನು ಪೇಪರ್ ಸಿದ್ಧವಾಗಿದೆ, ನಿಮ್ಗೆ ಒಂದು ಚಪ್ಪಾಳೆ. ಯಾರ ಹತ್ರ ಸಿದ್ಧ ಇಲ್ಲ ಅವರು ದಯವಿಟ್ಟು 1 ನಿಮಿಷ ಸಮಯಾವಕಾಶ ಕೊಡ್ತೀನಿ. ಅಷ್ಟರೊಳಗಡೆ ಬೇಗ ಹೋಗಿ ಒಂದು ಪೆನ್ನು ಪೇಪರು ಸಿದ್ಧವಾಗಿ ತೆಗೆದಿಟ್ಕೊಂಡು ಬನ್ನಿ. ಯಾಕಂದ್ರೆ ಒಂದ್ ಸ್ವಲ್ಪ ಲೆಕ್ಕಾಚಾರ ಮಾಡೋದಿದೆ ನಮ್ಗೆ. ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಕೂಡ ಗುರ್ತು ಹಾಕೊಳ್ಳೋರಂತೆ. ಜೊತೆಗೆ ಒಂದು ಚಿಕ್ಕ ವಿಚಾರವನ್ನ, ಹೊಸ ವಿಚಾರವನ್ನ ನಿಮ್ಗೆ ತಿಳಿಸ್ತೀನಿ. ದಯವಿಟ್ಟು ಇದನ್ನ ತರಗತಿ ಅಂತ ಅನ್ಕೋಬೇಡಿ. ಇದೊಂದು ರೀತಿಯ ಸಂವಾದ ರೀತಿಯ ಕಾರ್ಯಕ್ರಮ. ಹಾಗಾಗಿ ನಿಮ್ಮಿಂದ ಕೂಡ ನನಗೆ ಉತ್ತರಗಳು ಬೇಕಾಗತ್ತೆ. ಯಾವಾಗೆಲ್ಲ ನಾನು ಪ್ರಶ್ನೆಯನ್ನ ಕೇಳ್ತೀನೋ ಆವಾಗ ಉತ್ತರವನ್ನ ಹೇಳಿ, ತದನಂತರದಲ್ಲಿ ಇಮಿಡಿಯೇಟ್ ಆಗಿ ಮ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು, ಆಡಿಯೋವನ್ನ ಆಫ್ ಮಾಡ್ಕೋಬೇಕು. ಈ ಒಂದು ನಿಯಮಕ್ಕೆ ನಾವು ಬದ್ಧರಾಗಿರೋಣ. ಅದರಿಂದ ಎಲ್ಲ ಸಿದ್ಧವಾಗಿ ಇಟ್ಕೊಂಡಿದ್ದೀರಾ ಪೆನ್ನು ಪೇಪರ್ನ ಅಂತ ಭಾವಿಸ್ಕೊಂಡು ಇವತ್ತಿನ ಕಾರ್ಯಾಗಾರವನ್ನ ಗೊತ್ತಿರೋ ಹಾಗೆ ಇದು ಜನವರಿ 1ನೇ ತಾರೀಕು ಅಂದ ಮೇಲೆ ನೀವ್ ಇವಾಗ ಬರ್ಕೋಬೇಕು. ಇವತ್ತಿನ ಡೇಟ್ ಬರ್ಕೊಳ್ಳಿ, 1/1/2026 ಅಲ್ವಾ? 2026 ಏನಿದೆ ಅದರಲ್ಲಿರುವಂತಹ ಸಂಖ್ಯೆಗಳನ್ನ ಕೂಡೋಣ, ಆಯ್ತಾ? 6 + 2 8, 8 + 2 10 ಅಲ್ವಾ? ಅಲ್ಲಿಗೆ 10 ಬಂತು. 1 ಮತ್ತು 10 ಅದರಲ್ಲಿ 2 ಡಿಜಿಟ್ ಇದೆ, 1 ಮತ್ತೆ 0 ಅಲ್ವಾ? ಆ 1 ಮತ್ತೆ 0ಯನ್ನ ಕೂಡಿದಾಗ ಎಷ್ಟು ಬಂತು? 1. ಅಲ್ಲಿಗೆ ದಿನ, ತಿಂಗಳು ಮತ್ತು ವರ್ಷದ ಒಟ್ಟು ಮೊತ್ತ ಏನಾಯ್ತು? 1. ಅಲ್ಲಿಗೆ 1 1 1 3 1ಗಳು ಕಾಣಿಸ್ತು. ಇದನ್ನ ನಾವೇನಂತ ಕರಿತೀವಿ ನ್ಯೂಮರಾಲಜಿನಲ್ಲಿ ಅಂತ ಅಂದ್ರೆ ಪೋರ್ಟಲ್ ಅಂತ ಹೇಳ್ತಾರೆ. ಇದು 111 ಪೋರ್ಟಲ್ ಬಹಳ ಬಹಳ ಅಪರೂಪವಾಗಿ ಬಹಳಷ್ಟು ವರ್ಷಗಳ ನಂತರ ಬಂದಿರುವಂತಹ ಒಂದು ವಿಶೇಷವಾದಂತಹ ದಿನ. ಇದು ಮತ್ತೆ ಬರ್ಬೇಕು ಅಂದ್ರೆ ಇನ್ನೊಂದು 9 ವರ್ಷ ಕಾಯ್ಬೇಕಾಗತ್ತೆ ನಾವು. ಹಾಗಾಗಿ ಈ ಒಂದು ವಿಶೇಷವಾದ ದಿನ, ಈ ಒಂದು ವಿಶೇಷವಾದ ಅವಕಾಶವನ್ನ ರತ್ನಪ್ರಭಾ ಮೇಡಮ್ ಅವರು ಮತ್ತೆ ನಿಮಾನ್ ಸಂಸ್ಥೆ ನಮ್ಗೆ ಒದಗಿಸ್ಕೊಟ್ಟಿರೋದಕ್ಕೆ ನಾನು ಮೊಟ್ಟ ಮೊದಲಿಗೆ ಅವರಿಗೆ ಧನ್ಯವಾದವನ್ನ ಹೇಳ್ತೀನಿ. ಯಾಕಂದ್ರೆ ಈ ದಿನ ನಾವ್ ಏನೇ ಕಾರ್ಯಕ್ರಮವನ್ನ ಆರಂಭ
ಯಾವುದೇ ರೀತಿಯ ಸಂಕಲ್ಪವನ್ನ ಹಣವನ್ನ ನಾವು ದಾನ ಮಾಡ್ತೀವಿ ಅಂತನೋ ಅಥವಾ ಬೇರೆಯವರಿಂದ ನಮ್ಗೆ ಅದು ಫೀಸ್ ರೂಪದಲ್ಲೋ ಅಥವಾ ಶುಲ್ಕದ ರೂಪದಲ್ಲಿ ಬಂತು ಅಂತಂದ್ರೆ, ಯಾವುದೇ ರೀತಿನಲ್ಲಿ ಹಣದ ವ್ಯವಹಾರ ಇದ್ರೂ ನಾವು ಕೊಟ್ಟಿದ್ದು ಪಡ್ಕೊಂಡಿದ್ದು ಎಲ್ಲವೂ 10 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ, 100 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅದು ನಮ್ಮ ಸಂಕಲ್ಪ ಶಕ್ತಿಯ ಒಂದು ಪ್ರಭಾವ ಅಥವಾ ಒಂದು ವೆರಿ ಪವರ್ಫುಲ್ ಅಂತ ಹೇಳ್ತೀವಲ್ವಾ, ಆ ತರ ವೆರಿ ಪವರ್ಫುಲ್ ಡೇ 111 ಪೋರ್ಟಲ್. ಹಾಗಾಗಿ ಈ ಶುಭ ದಿನ, ಅದ್ರಲ್ಲೂ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಇವತ್ತು ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಬೇಕಾದ್ರೆ ನಿಮ್ಮಲ್ಲಿ ಇರುವಂತಹ ಬೇಡದ ವಿಚಾರಗಳನ್ನ ಒಂದು ಕಡೆ ಪಟ್ಟಿ ಮಾಡಿಟ್ಟು ಅದನ್ನ ಹರಿದು ಬಿಸಾಕ್ಬಿಡ್ಬೋದು. ಇಲ್ಲಿಗೆ ಮುಗೀತು ಅಂತ ಹೇಳಿ ಬೇಕಾಗಿರುವಂತಹ ಯಾವ್ದಾದ್ರು ಒಂದು ವಿಚಾರವನ್ನ ಮೊದ್ಲೇ ಬರ್ದಿಟ್ಕೊಂಡಿರ್ಬೇಕು. ಬೇಡದೇ ಇರೋದನ್ನ ಹರಿದು ಬಿಸಾಕಕ್ಕೆ ಬೇಕಾಗಿರುವಂತಹ ವಿಚಾರ ಏನಿದೆ ಅದನ್ನ ಕೂಡ ಸಿದ್ಧವಾಗಿ ಇಟ್ಕೊಂಡಿರ್ತೀರಾ. ಅದನ್ನ ಕಣ್ಣಿಗೊತ್ಕೊಂಡು ಅದಕ್ಕೆ ನೀವು ಪ್ರೀತಿಯನ್ನ ತೋರಿಸಿ, ಇದನ್ನ ನಾನು ಮುಂದುವರಿಸ್ತೀನಿ, ನನ್ನ ಜೀವನದ ತುಂಬಾ ಈ ಎಲ್ಲಾ ಪಾಸಿಟಿವ್ ವಿಚಾರಗಳನ್ನ ನಾನು ಅಳವಡಿಸ್ಕೊಂಡು ಸಾಕ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಬೋದು. ಈ 2 ವಿಚಾರಗಳನ್ನ ನಿಮ್ಗೆ ಈ ದಿನಕ್ಕೆ, ಈ ವರ್ಷಕ್ಕೆ ಇದು ಅನ್ವಯವಾಗುತ್ತದೆ. ಯಾಕಂದ್ರೆ ಈ ದಿನ ನಮ್ಗೆ 111 ಪೋರ್ಟಲ್ ಸಿಕ್ಕಿರೋದ್ರಿಂದ. ಜೊತೆಗೆ ಇನ್ನೊಂದು ಲೆಕ್ಕಾಚಾರ ಮಾಡ್ಕೊಳ್ಳಿ. 11 ಪೋರ್ಟಲ್ ಅಂತ ಹೇಳ್ದೆ. ಈ 1 ಸಂಖ್ಯೆ ಬರ್ಕೊಳ್ಳಿ, 3 ಅಲ್ವಾ? ಅಲ್ಲಿ ಬರ್ಕೊಂಡಿರಿ. ಯಾಕೆ ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ನಾ ಹೇಳ್ತಾ ಹೋದಾಗ ಯಾವುದೇ ಲೆಕ್ಕಾಚಾರ ಹೇಳಿದ್ರು ಬರ್ಕೊಳ್ತಾ ಹೋಗಿ. ಕೊನೆಯಲ್ಲಿ ನಿಮ್ಗೇನೆ ಒಂದು ವಿಶೇಷ ನೀವೇ ಗುರುತಿಸ್ತೀರಾ ಅದ್ರಲ್ಲಿ. ಹಾಗಾಗಿ ಇವತ್ತಿನ ಒಂದು ವಿಚಾರಕ್ಕೆ ಬರೋದಾದ್ರೆ, ಹೊಸ ವರ್ಷ ಬಂತು ಅಂತಂದ್ರೆ ಆತ್ಮೀಯರೇ, ನಾವೆಲ್ಲರೂ ಸಂಕಲ್ಪ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಹಲವಾರು ರೀತಿಯ ಸಂಕಲ್ಪಗಳು ಸಿದ್ಧವಾಗಿರುತ್ತೆ. ಕೆಲವರಿಗೆ ಕಳೆದ ವರ್ಷದ ಸಂಕಲ್ಪಗಳು ಈಡೇರಿರೋದಿಲ್ಲ, ಅದನ್ನ ಈ ವರ್ಷಕ್ಕೂ ಮತ್ತೆ ಮುಂದುವರಿಸ್ತಾರೆ. ಹೋದ ವರ್ಷ ಆಗ್ಲಿಲ್ಲ, ಮಧ್ಯದಲ್ಲೇ ಕೈ ಬಿಟ್ಟೆ, ಅದರಿಂದ ಮತ್ತೆ ಅದೇ ಸಂಕಲ್ಪ ತಗೊಂಡಿದೀನಿ. ಇನ್ ಕೆಲವರು ಹೋದ ವರ್ಷದ್ದು ಪೂರ್ಣ ಆಗಿದ್ದು ಅದರಲ್ಲಿ ಯಶಸ್ಸನ್ನ ಕಂಡು ಹೊಸ ಸಂಕಲ್ಪವನ್ನ ಮಾಡ್ತಾರೆ. ಈಗ ನಿಮಗೆ ಒಂದು ಪ್ರಶ್ನೆ. ನಾ ಈಗಾಗ್ಲೇ ಹೇಳಿದ್ದೆ ನಿಮ್ಗೆ ನಿಯಮಗಳನ್ನ. ಉತ್ತರವನ್ನ ಹೇಳಿದ ನಂತರ ದಯವಿಟ್ಟು ನೀವು ನಿಮ್ಮ ಸಂಕಲ್ಪವನ್ನ ನೀವು ಹಾಳೆಯಲ್ಲಿ ಬರೀರಿ. ಯಾವ್ದಾದ್ರು 3 ಸಂಕಲ್ಪವನ್ನ ಆದ್ಯತೆಯ ಮೇರೆಗೆ ನಿಮ್ಮ ಏನ್ ಕಾಗದ ಇಟ್ಕೊಂಡಿರ ಪೆನ್ನು ಕಾಗದದಲ್ಲಿ 3 ಯಾವ್ದಾದ್ರು 3, ಮೊದಲನೇದು ಯಾವ್ದು ಸಂಕಲ್ಪ, ಎರಡನೇದು ಯಾವ್ದು, ಮೂರನೇದು ಯಾವ್ದು. ಹೆಚ್ಚು ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಸಿದ್ಧವಾಗಿರತ್ತೆ. ಯಾವಾಗ್ಲೂ ಹೊಸ ವರ್ಷ ಬಂದಾಗ್ಲೇ ಒಂದು ವಾರಕ್ ಮುಂಚೆಯಿಂದಾನೇ ನಾವು ಇಲ್ಲಿ ನೀವು ಬರ್ದಿರುವಂತಹ ಸಂಕಲ್ಪವನ್ನ ಹೇಳ್ಬೇಕು ಅಂತ ಕೇಳ್ತಾ ಇಲ್ಲ. ಜನರಿಕ್ ಆಗಿ ಸಾಮಾನ್ಯವಾಗಿ ಜನ ಹೊಸ ವರ್ಷ ಬಂತು ಅಂದ್ರೆ ಮಾಡುವಂತಹ ಸಂಕಲ್ಪಗಳು ಯಾವ್ಯಾವ್ದು ಯಾರು ಹೇಳ್ತಾ ಹೋಗ್ತೀರಾ? ಯಾರು ಒಂದ್ 3-4 ಜನ ಅನ್ಮ್ಯೂಟ್ ಮಾಡ್ಕೊಂಡು ಒಬ್ರಾದ್ಮೇಲೆ ಒಬ್ರು, ಗಜ ಆಗದ್ ಬೇಡ, ಹೇಳಿ ಅನ್ಮ್ಯೂಟ್ ಮಾಡ್ಕೊಂಡು ಆನ್ಸರ್ ಮಾಡಿ. ಸಾಮಾನ್ಯವಾಗಿ ಏನು ಸಂಕಲ್ಪ ಮಾಡ್ತಾರೆ ಜನ ಹೇಳ್ಬೋದಾ? ನಾಳೆಯಿಂದ ವಾಕ್ ಹೋಗ್ಬೇಕು, ಯೋಗ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ವೆರಿ ಗುಡ್. ಇನ್ಯಾರು? ಸೂಪರ್. ಇನ್ಯಾರು? ಸಾಮಾನ್ಯವಾಗಿ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ್ ಮಾಡ್ತೀವಿ, ನಿಜ. ಇನ್ನೇನಾರು ಹೇಳಿ. ಹೆಲ್ತ್ ಬಗ್ಗೆ ಕಾಳಜಿ ತಗೊಳ್ಬೇಕಂತ ಅಲ್ವಾ? ಆರೋಗ್ಯಕ್ಕೆ ಜಾಸ್ತಿ ಗಮನವನ್ನ ಕೊಡ್ತೀವಿ, ನಿಜ. ಇನ್ನೊಂದು ಅವಕಾಶ ಇದೆ, ಯಾರು ಹೇಳ್ಬೋದು? ಸಮಯ ಪಾಲನೆ, ಟೈಮ್ ಮ್ಯಾನೇಜ್ ಮಾಡ್ಬೇಕು, ಮೀ ಟೈಮ್ ಬೇಕು ಅಲ್ವಾ? ಮೀ ಟೈಮ್, ನನಗೆ ಅಂತ ಟೈಮ್ ಇಲ್ಲ, ನಂಗೆ ಅಂತ ಒಂದ್ ಸ್ವಲ್ಪ ಟೈಮ್ ಇಟ್ಕೋಬೇಕು, ಅದಕ್ಕೇನಾದ್ರು ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಬೇಕು. ಈ ತರ ಸಂಕಲ್ಪಗಳು. ಇನ್ ಕೆಲವರು ಕೋಪ ಜಾಸ್ತಿ ಬರೋಂತರು ಕೋಪ ಕಡಿಮೆ ಮಾಡ್ಕೋಬೇಕು ಅಂತನೋ, ಕೆಲವರು ತೂಕ ಜಾಸ್ತಿ ಇರೋರು ತೂಕ ಇಳಿಸ್ಕೋಬೇಕು ಅಂತನೋ. ಒಟ್ನಲ್ಲಿ ಈ ರೀತಿನಲ್ಲಿ ನಾವು ಕೆಲವೊಂದು ಸಂಕಲ್ಪಗಳನ್ನ ಮಾಡ್ಕೋತೀವಿ. ಅದ್ರಲ್ಲೂ ಇವ್ರು ಹೇಳಿದ್ರಲ್ವಾ, ಹಾಗೆ ಯೋಗ ಕ್ಲಾಸ್ಗೆ ಹೋಗ್ತೀನಿ, ಜಿಮ್ ಕ್ಲಾಸ್ಗೆ ಹೋಗ್ತೀನಿ, ಇದೆಲ್ಲ ಸಾಮಾನ್ಯವಾಗಿ ವಿಶೇಷವಾಗಿ ಎಲ್ರು ಮಾಡ್ಕೊಳ್ಳುವಂತದ್ದು. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಂಬಿಡಿ. ಯಾರೆಲ್ಲ ಅನ್ಮ್ಯೂಟ್ ಮಾಡಿದ್ರಿ ದಯವಿಟ್ಟು ನೋಡ್ಕೊಳ್ಳಿ, ಒಂದ್ಸಲಿ ಚೆಕ್ ಮಾಡಿ ಮ್ಯೂಟ್ ಅಲ್ಲಿ ಇದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಂಡು. ಅವಾಗ ಯಾವ್ದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ನನ್ನ ಗೆಳತಿ ಹೇಳ್ತಾ ಇರ್ತಾಳೆ, ಜಿಮ್ ಅಲ್ಲಿ ಅವರು ಇನ್ಸ್ಟ್ರಕ್ಟರ್ ಆಗಿದ್ದಾರೆ, ಅವ್ರ ಹಸ್ಬೆಂಡ್, ಅವಳು ಯೋಗ ಇನ್ಸ್ಟ್ರಕ್ಟರ್. ಅವಳು ಹೇಳೋದು, ನಾವು ನ್ಯೂ ಇಯರ್ ಬಂದಿದ ತಕ್ಷಣ ಫೀಸ್ ಜಾಸ್ತಿ ಮಾಡ್ಬಿಡ್ತೀವಿ. ಯಾಕಂದ್ರೆ ಖಂಡಿತವಾಗಿ ಫಸ್ಟ್ 21 ದಿವಸ ಏನಿದೆ ಬಂದೇ ಬರ್ತಾರೆ. ಅಡ್ಮಿಷನ್ ಅಂತೂ ಹಾಗೆ ಆಗತ್ತೆ, ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಫೀಸ್ ಜಾಸ್ತಿ ಇಡ್ತೀವಿ. ಯಾಕೆಂದ್ರೆ ಬಂದೇ ಬರ್ತಾರೆ, ಎಷ್ಟು ಫೀಸ್ ಕೊಟ್ರುವೆ. ಅದರಿಂದ ತುಂಬಾ ತುಂಬಿ ತುಡುಕ್ತಾ ಇರತ್ತಂತೆ.
ಹೊಸ ವರ್ಷ ಬಂತು ಅಂತಂದ್ರೆ ತುಂಬಿ ತುಳುಕ್ತಾ ಇರತ್ತೆ ಅಂತ. ಅಂದ್ರೆ ಆ ಹೊಸ ವರ್ಷದಲ್ಲಿ, ಆ ಹೊಸ ವರ್ಷದ ಮೊದಲ ದಿನದಲ್ಲಿ ಇರುವಂತಹ ಉತ್ಸಾಹ ಹಾಗೇ ಮುಂದುವರಿತಾ ಹೋದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ. ಆದ್ರೆ ಏನಾಗತ್ತೆ, ಇವತ್ತು ಸಂಕಲ್ಪ ಮಾಡಿರ್ತೀವಿ ನಾಳೆಯಿಂದ ವಾಕ್ ಹೋಗ್ತೀನಿ ಅಂತ, ಅದು ರಾತ್ರಿ ಅಲಾರಾಮ್ ಕೂಡ ಇಟ್ಟಿದ್ದಾಯ್ತು. ಅದು ಎಷ್ಟೊತ್ತಿಗೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಬಿಡ್ತೀನಿ. ಅಲಾರಾಮು ಹೊಡಿಯತ್ತೆ, ಅದು ಹೊಡೆದ ತಕ್ಷಣ ಅದ್ರ ತಲೆ ಮೇಲೆ ನಾವು ಹೊಡೆದು ಮುಸ್ಕ್ ಹಾಕೊಂಡ್ ಮಲ್ಕೋತೀವಿ ಅಷ್ಟೇನೆ. ಅಲ್ಲಿಗೆ ಸಂಕಲ್ಪ ಇವತ್ತು ಮುಕ್ತಾಯ ಆಯ್ತು ಅನ್ನೋ ತರ ಆಗತ್ತೆ. ಆದ್ರೆ ಹಂಗಾಗದೆ ಇರ್ಲಿ. ಈ ಆರಂಭ ಶೂರತ್ವ ಅಂತ ಹೇಳ್ತೀವಿ, ಆರಂಭ ಮಾಡ್ಬಿಟ್ವಿ ಅದ್ ಅಲ್ಲಿಗೆ ಅಂತ್ಯ ಆಯ್ತು ಅನ್ನೋ ತರ ಆಗ್ಬಾರ್ದು. ಅದು ಮುಂದುವರಿಬೇಕು. ಎಲ್ಲಿ ತನಕ? ಜೀವನದ ಉದ್ದಕ್ಕೂ ನಾವ್ ಏನ್ ಸಂಕಲ್ಪವನ್ನ ತೆಗೆದುಕೊಳ್ತೀವೋ ಅದು ಜೀವನದ ಉದ್ದಕ್ಕೂ ಮುಂದುವರಿಯೋ ರೀತಿನಲ್ಲೋ, ಅಥವಾ ಒಂದು ದೀರ್ಘ ಕಾಲದವರೆಗೆ ಎಲ್ಲಿ ತನಕ ನಮ್ಮ ಕೈಯಲ್ಲಿ ಮನಸ್ಸಿನಲ್ಲಿ ಶಕ್ತಿ ಇರುತ್ತೋ ಅಲ್ಲಿ ತನಕನಾದ್ರೂ ಯಾವ್ದಾದ್ರು ನಾವ್ ಇವತ್ತು ತಗೊಂಡಂತಹ ಸಂಕಲ್ಪ ಮುಂದುವರಿಯೋ ರೀತಿನಲ್ಲಿ ಮಾಡ್ಬೇಕು ಅಂದ್ರೆ ಕೆಲವೊಂದು ತಂತ್ರಗಳನ್ನ ನಾವು ಬಳಸ್ಕೋಬೇಕಾಗತ್ತೆ. ಆ ತಂತ್ರಗಳು ಯಾವ್ಯಾವ್ದು ಅನ್ನೋದನ್ನ ನಾವು ಇವತ್ತು ಸರಳವಾಗಿ ತಿಳ್ಕೋಣ. ಹಾಗಾದ್ರೆ ಇದೆಲ್ಲ ಹೊಸ ತಂತ್ರಗಳ ಮೇಡಮ್, ನಮಗ್ ಗೊತ್ತಿಲ್ದೇ ಇರೋದೇನೋ ಹೇಳ್ತಾ ಇರಾ? ಖಂಡಿತ ಅಲ್ಲ. ಹೊಸ ತಂತ್ರಗಳನ್ನ ಹೊಸ ಸೂತ್ರಕ್ಕೆ ಅಳವಡಿಸಿ ಹೇಳ್ತಾ ಇದೀನಿ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಎಷ್ಟೋ ವಿಚಾರಗಳ ಬಗ್ಗೆ ಅರಿವಿದೆ. ಇನ್ಫಾರ್ಮೇಶನ್ ಯುಗ ಅಂತಾನೇ ಕರಿತೀವಿ ಇದನ್ನ. ಯಾಕಂದ್ರೆ ನಮ್ಮ ಬೆರಳ ತುದಿಯಲ್ಲಿ ಇನ್ಫಾರ್ಮೇಶನ್ ಇದೆ. ಗೂಗಲ್ ಹೇಳಿ, ಒಂದು ಸಣ್ಣ ಮಗುನ್ ಕೇಳಿ ಒಂದು ಲೆಕ್ಕ ಮಾಡೋಕೆ 3+3 ಎಷ್ಟು ಅಂತ ಕೇಳಿದ್ರೆ 1 ನಿಮಿಷ ಇರು ನಾನು ಅಲೆಕ್ಸಾನ ಕೇಳ್ತೀನಿ ಅನ್ಬಿಟ್ಟು, ಅಲೆಕ್ಸಾ 3+3 ಎಷ್ಟು ಅಂತ ಕೇಳಿ ಇನ್ಫಾರ್ಮೇಶನ್ ತಗೊಳ್ಳುವಂತಹ ಕಾಲ ಇದು. ಹಾಗಾಗಿ ಇನ್ಫಾರ್ಮೇಶನ್ಗೆ ಏನು ಕೊರತೆ ಇಲ್ಲ. ಎಲ್ಲರಿಗೂ ಎಲ್ಲ ಮಾಹಿತಿಗಳು ಇದೆ, ಅದ್ರ ಬಗ್ಗೆ ಅರಿವಿದೆ, ಜಾಗೃತಿ ಇದೆ. ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಅನೇಕ ವಿಚಾರಗಳನ್ನ ನಾವು ಹೇಳ್ತಾ ಹೋಗ್ತೀವಿ, ಎಲ್ಲ ಬೇರೆ ಬೇರೆ ಮಾಧ್ಯಮಗಳ ಮೂಲಕ. ಆದ್ರೆ ಜಾಗೃತಿ ಇದೆ, ಅರಿವಿದೆ. ಆದ್ರೆ ಎಲ್ಲಿ ಎಡುತ್ತಾ ಇದೀವಿ? ಅನ್ವಯಿಸಿಕೊಳ್ಳೋದ್ರಲ್ಲಿ ನಾವು ಎಡುತ್ತಾ ಇದೀವಿ. ಹಾಗಾಗಿ ಅರಿವಿನಿಂದ ಅನ್ವಯಿಕೆಯ ಕಡೆಗೆ ಸಾಗೋದೇ ನಮ್ಮ ಉದ್ದೇಶ. ನನ್ನ ಸಮರ್ಪಣಾ ಇರ್ಬೋದು, ಮನೋನಂದನ ಇರಬಹುದು, ನಾನು ಅದೇ ಒಂದು ತತ್ವದ ಆಧಾರದ ಮೇಲೆನೆ ನಾನು ಮುನ್ನಡೀತಾ ಸಾಕ್ತೀನಿ. ಯಾಕೆಂದ್ರೆ ಅರಿವಿದೆ, ಎಲ್ಲರಲ್ಲೂ ಅರಿವಿದೆ. ಆದ್ರೆ ಅದನ್ನ ಅನ್ವಯಿಸ್ಕೊಳ್ಬೇಕು ಅಂತಂದಾಗ ಇಲ್ಲಿ ಹೇಗೆ ನಾವು ಒಂದು ಗುಂಪನ್ನ ಸೇರಿದೀವೋ, ಸತ್ಸಂಗ, ವೈಜ್ಞಾನಿಕವಾದಂತಹ ಸತ್ಸಂಗ, ಇಲ್ಲಿ ಮನೋವೈಜ್ಞಾನಿಕವಾದಂತಹ ಸತ್ಸಂಗ, ಎಲ್ಲರೂ ಒಟ್ಟಿಗೆ ಒಂದು ಒಳ್ಳೆ ಸಂಘದಲ್ಲಿ ಇದ್ದಾಗ ಅವರನ್ನ ನೋಡಿ ನಾವು ಪ್ರೇರಿತರಾಗ್ತೀವಿ. ಅವ್ರು ಮಾಡ್ತೀಯಾರಲ್ಲ ಅಂತ ಹೇಳಿ ನಾವು ಕೂಡ ಅದನ್ನ ಕಲಿತಾ ಸಾಕ್ತಿವಿ ಅಲ್ವಾ. ಮತ್ತೆ ಮತ್ತೆ ನಮಗೆ ಗೊತ್ತಿರುವಂತಹ ವಿಚಾರಗಳು ಪುನರಾವರ್ತನೆ ಆಗ್ತಾ ಹೋದಾಗ ಅದು ನಮಗೆ ಹೆಚ್ಚು 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 ನಮ್ಮ ಮನಸ್ಸಿನಲ್ಲಿ ಅರಿವನ್ನ ಮೂಡಿಸ್ತಾ ನಮ್ಮನ್ನ ಪ್ರೇರೇಪಿಸ್ತಾ ಸಾಗತ್ತೆ. ಮಾಡು, ನಿನ್ನಿಂದ ಸಾಧ್ಯ ಆಗತ್ತೆ ಅಂತ ಹೇಳಿ ನಮ್ಮನ್ನ ಪ್ರೇರೇಪಿಸುತ್ತೆ. ಅದಕ್ಕಾಗಿ ಈ ಹೊಸ ತಂತ್ರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆತ್ಮೀಯ ನಿಮ್ಮ ಬಳಿ ಒಂದು ಸ ಅಕ್ಷರದಿಂದ ಮೊದಲನೇ ತಂತ್ರ ಏನಿದು? ಸ ಅಂದ್ರೆ ಸರಿಯಾದ ಸಂಕಲ್ಪ ಇರ್ಬೇಕು. ಸರಿಯಾದ ಸಂಕಲ್ಪ ಇರ್ಬೇಕು ಮೇಡಮ್. ಸಂಕಲ್ಪ ಅಂದ್ಮೇಲೆ ಅದ್ ಸರಿಯಾಗೇ ಇರತ್ತಲ್ವಾ? ಅದ್ರಲ್ಲಿ ಏನು ಸರಿ ತಪ್ಪು, ಅದ್ರಲ್ಲೂ ವ್ಯತ್ಯಾಸ ಇದೆ ಅಂತೀರಾ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು. ನಿಜವಾಗಿ ಸರಿಯಾದ ಸಂಕಲ್ಪ ಅಂತ ಹೇಳ್ಬೋದು, ಅಥವಾ ಸಂಕಲ್ಪ ಶುದ್ಧಿ ಇರ್ಬೇಕು, ಶುದ್ಧವಾದಂತಹ ಸಂಕಲ್ಪ ಇರ್ಬೇಕು ಅಂತ. ಯಾಕಂದ್ರೆ ಮೊನ್ನೆ ನನ್ನ ಒಂದು ಕ್ಲೈಂಟ್ ಜೊತೆ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ದು, ಏನ್ ನಿಮ್ಮ ಸಂಕಲ್ಪ ಅಂತ ಕೇಳಿದೆ ಹೊಸ ವರ್ಷಕ್ಕೆ. ಅವ್ರು ಹೇಳಿದ್ದು ಇಮ್ಮಿಡಿಯೇಟ್ ಹೇಳಿದಂತಹ ಉತ್ತರ ಏನಂದ್ರೆ, ಮೇಡಮ್ ಹೊಸ ವರ್ಷದ ಸಂಕಲ್ಪ ಏನ್ ಗೊತ್ತಾ, ನನಗ್ ಯಾರೆಲ್ಲ ನನ್ನನ್ನ ಡಿಗ್ರೇಡ್ ಮಾಡಿ ಮಾತಾಡ್ತಾರೋ, ನನ್ ಮೇಲೆ ಯಾವಾಗ್ಲೂ ಗೂಬೆ ಕೂರಿಸ್ತಾ ಇರ್ತಾರೆ, ನಾನು ಎಷ್ಟೇ ಒಳ್ಳೆ ಕೆಲ್ಸ ಮಾಡ್ಲಿ, ಎಷ್ಟೇ ಇದ್ ಮಾಡ್ಲಿ ನನ್ ಮೇಲೆ ಗೂಬೆ ಕೂರಿಸ್ತಾರೆ, ನನ್ನೇ ಬ್ಲೇಮ್ ಮಾಡ್ತಾರೆ, ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಅವ್ರೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಇದೇ ನನ್ ಸಂಕಲ್ಪ. ನಾನ್ ಏನು ಅನ್ನೋದನ್ನ ನಾನು ಪ್ರೂವ್ ಮಾಡ್ಬೇಕು, ಪ್ರೂವ್ ಮಾಡಿ ತೋರಿಸ್ಬೇಕು, ಅವ್ರಗಳಿಗೆ ಹೊಟ್ಟೆ ಕಿಚ್ಚು ಬರೋ ರೀತಿನಲ್ಲಿ ಮಾಡ್ಬೇಕು. ಇದೇ ನನ್ ಸಂಕಲ್ಪ. ನಾನು ಅಂತ ಹೇಳಿ ಕೊನೆಯಲ್ಲಿ ಒಂದು ಪಾಸಿಟಿವ್. ತಪ್ಪಿದೆ ಮೇಡಮ್ ಅಲ್ವಾ, ಅವಳಿಗೆ ಎಷ್ಟು ತೊಂದರೆ ಆಗಿದೆ ಬೇರೆಯವರಿಂದ, ಅಂದ್ಮೇಲೆ ಆ ರೀತಿಯ ಸಂಕಲ್ಪವನ್ನ ಮಾಡ್ಲೇಬೇಕಾಗತ್ತಲ್ವಾ, ಅವ್ರೇನು ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ತಾನೆ ಹೇಳ್ತೀರ, ಅದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡಬಹುದು. ಆದ್ರೆ ಯಾವಾಗ ನಾವು ಒಂದು ಹಠ ಮಾಡಿ
ಇದನ್ ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ, ಅವ್ರನ್ನ ಮೆಚ್ಚಿಸ್ತೀನಿ ಅಂತನೋ, ಅವ್ರಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಹೋದಾಗ ನಾವು ಎಡವೇ ಎಡುತ್ತೀವಿ. ನಮ್ಮ ಸಂಕಲ್ಪದಲ್ಲಿ ಬೇರೆಯವರನ್ನ ಬದಲಾಯಿಸ್ತೀನಿ ಅಂತ ಹೊರಡೋದಿದೆಯಲ್ಲ, ಖಂಡಿತವಾಗಿ ಅದು ಸಾಧ್ಯ ಇಲ್ಲ. ಅದಕ್ಕೆ ನೀವೇ ಆಗ್ಬೇಕಿತ್ತ? ಅವ್ರಿಗೆ ಬುದ್ಧಿ ಕಲ್ಸಕ್ಕೆ, ಪಾಠ ಕಲ್ಸಕ್ಕೆ ಇಷ್ಟು ವರ್ಷದಲ್ಲಿ ಕಲಿದೇ ಇದ್ದವರು ಈಗ ಕಲೀಲಿಕ್ಕೆ ಸಾಧ್ಯನಾ? ಅದಕ್ಕೆ ನೀವೇ ಆಗ್ಬೇಕಾ? ಖಂಡಿತ ಇಲ್ಲ. ಇಷ್ಟು ದಿವಸ ನಿಮ್ಮನ್ನ ನೀವು ಸಂಕಲ್ಪ ಮಾಡಿ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ರಿ ಅಂದ ತಕ್ಷಣ ನಿಮ್ಮನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರ? ಖಂಡಿತ ಇಲ್ಲ. ಬೇರೆಯವರನ್ನ ಈ ಚೌಕಟ್ಟಿನಿಂದ ಹೊರಗಿಟ್ಟು ನನ್ನ ಬಗ್ಗೆ ನಾನು ಸಂಕಲ್ಪವನ್ನ ಮಾಡ್ಕೊಳ್ಳುವಂಥದ್ದು. ಪಾಸಿಟಿವ್ ಆಗಿ ನಾನ್ ಬದ್ಲಾಗ್ತೀನಿ, ನಾನ್ ಗೆಲ್ತೀನಿ, ಬೇರೆಯವ್ರನ್ನ ಸೋಲಿಸ್ತೀನಿ ಅಲ್ಲ, ನಾನ್ ಗೆಲ್ತೀನಿ. ಯಾವುದ್ರಲ್ಲಿ? ಯಾವ ವಿಚಾರಗಳಲ್ಲಿ? ನಮ್ಮ ಮನಸ್ಸನ್ನ ನಾವು ಗೆಲ್ಬೇಕು, ನನ್ನ ಮನಸ್ಸನ್ನ ನಾನು ಗೆಲ್ಬೇಕಷ್ಟೆ. ನಾಳೆಯಿಂದ ವಾಕಿಂಗ್ ಹೋಗ್ಬೇಕು ಅಂತ ಅಂದ್ರೆ ನನ್ನ ದೇಹ ನನಗೆ ಮಾಡ್ಬೇಕು, ನನ್ನ ಮನಸ್ಸು ನನಗೆ 1-1-1 ಪೋರ್ಟಲ್ ಅಂತ ಹೇಳಿದೆ ಅಲ್ವಾ? ಇದೇನನ್ನ ಸೂಚಿಸ್ತಿದೆ ಅಂತಂದ್ರೆ ನಮ್ಮ ದೇಹ, ಮನಸ್ಸು, ಬುದ್ಧಿ, ಇವು ಮೂರೂ ಕೂಡ ಒಂದೇ ದಿಕ್ಕಲ್ಲಿ ಕೆಲಸವನ್ನ ಮಾಡ್ಬೇಕು. ಮೂರೂ ಒಂದೇ ದಿಕ್ಕಲ್ಲಿ ಕೆಲಸ ಮಾಡ್ಬೇಕು. ದೇಹ ಸಪೋರ್ಟೇ ಮಾಡ್ತಾ ಇಲ್ಲ, ನನಗೆ ಹೇಳಕ್ ಆಗ್ತಾ ಇಲ್ಲ, ಮೈಕೈ ನೋವ್ತಾ ಇದೆ, ಇವತ್ತು ಆರಂಭ ಶೂರತ್ವ ಜಿಮ್ಗೆ ಹೋದೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ, ಅಷ್ಟು ಮಾಡೀನಿ. ಯಾಕೆ? ನಾನು ಇಷ್ಟು ದಿವಸ ವರ್ಕೌಟ್ ಇವತ್ತಿಂದ ಶುರು ಮಾಡೀನಿ, 10 ರೌಂಡ್ ಹೊಡೆದ್ಬಿಟ್ಟೆ. ನಾಳೆ ಏನಾಗತ್ತೆ? ಮಾಡ್ದಾಗ ಯಾವ್ದಾರ ಒಂದ್ ಕೆಲ್ಸವನ್ನ ಮೈಕೈ ನೋವು ಎಲ್ಲ ಶುರು ಆಗತ್ತೆ, ಹೇಳೋದಕ್ಕೂ ಆಗೋದಿಲ್ಲ ಮಾರನೇ ದಿವಸ. ಮತ್ತೆ ಇವತ್ತೊಂದ್ ದಿವಸ ಆಗಲ್ಲಪ್ಪ, ರೆಸ್ಟ್ ತಗೋತೀನಿ, ನಾಳೆ ನೋಡೋಣ, ನಾಳಿದ್ ನೋಡೋಣ, ಈ ರೀತಿ ಪೋಸ್ಟ್ ಪೋನ್ ಮಾಡೋ ರೀತಿನಲ್ಲಿ ಆಗತ್ತೆ. ಅಂದ್ರೆ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ. ಮನಸ್ಸಲ್ಲಿ ಇದೆ, ಕೆಲವು ಸಲ ಏನಾಗತ್ತೆ, ದೇಹ ಸಪೋರ್ಟ್ ಮಾಡ್ತಿರಲ್ಲ, ಆದ್ರೆ ಮನಸ್ಸಿಗೆ ಶಕ್ತಿ ಇದೆ, ನನ್ ಕೈಲಿ ಆಗತ್ತೆ ಮಾಡ್ತೀನಿ ಅಂತ, ಆದ್ರೆ ದೇಹ ಸಪೋರ್ಟ್ ಮಾಡ್ತಿರಲ್ಲ. ದೇಹ ಮನಸ್ಸು ಎರಡೂ ಸಪೋರ್ಟ್ ಮಾಡ್ತಾ ಇದೆ. ಬುದ್ಧಿ ಹೇಳತ್ತೆ, ನಿಂಗೇನ್ ಬುದ್ಧಿ ಇಲ್ವಾ? ಒಂದ್ ಸ್ವಲ್ಪ ಹೊತ್ತು ಮಲ್ಕೋ, ಚಳಿಗಾಲ, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ ನಿದ್ದೆ ಮಾಡೋದ್ ಬಿಟ್ಟು ಈಗ್ಲೂ ನೀನು ಭಾನುವಾರನು ಎದ್ದು ವಾಕಿಂಗ್ ಹೋಗ್ಬೇಕಾ? ಒಂದ್ ಸ್ವಲ್ಪ ಹೊತ್ತು ಮಲ್ಕೋ ಸಾಕು, ಕೆಟ್ಟ ಬುದ್ಧಿ. ನಿಮ್ಮ ಬುದ್ಧಿ ಒಳ್ಳೆ ಅಲ್ವಾ? ಅದು ನಿಮ್ಮನ್ನ ಮತ್ತೆ ಹಿಂದಿನ ಒಂದು ಏನು ತಪ್ಪು ಅಭ್ಯಾಸಗಳಿದೆ ಅದಕ್ಕೇನೆ ತಳ್ತಾ ಹೋಗುತ್ತೆ. ಹಾಗಾಗಿ ದೇಹ, ಮನಸ್ಸು, ಬುದ್ಧಿ ಇವು ಮೂರು ಕೂಡ ಒಂದೇ ದಿಕ್ಕಿನಲ್ಲಿ ಹೊರಟಾಗ ಮಾತ್ರ ನಿಮ್ಮ ಸಂಕಲ್ಪ ಸಿದ್ಧಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಸಂಕಲ್ಪ ಹೇಗಿರ್ಬೇಕು? ಶುದ್ಧವಾಗಿರ್ಬೇಕು. ಆ ಸಂಕಲ್ಪದಲ್ಲಿ ನಾವಿರ್ಬೇಕು, ನಮ್ಮ ಸುತ್ತಲಿನವ್ರು ಇರ್ಲಿ, ಅವ್ರಿಗೆ ನಾವು ಆಶೀರ್ವಾದ ಮಾಡೋಣ, ಬ್ಲೆಸ್ಸಿಂಗ್ಸ್ ಮಾಡೋಣ ಅಲ್ವಾ, ಅವ್ರಿಗೆ ಒಳ್ಳೇದನ್ನ ಬಯಸೋಣ. ಆದ್ರೆ ಸಂಕಲ್ಪ ಅಂತಂದಾಗ ಏನು? ನಾನು ಈ ಕೆಲ್ಸವನ್ನ ಮಾಡ್ತೀನಿ ಅಂತ ಹೇಳಿ ನಾನು ನಿರ್ಧಾರವನ್ನ ಮಾಡ್ಕೊಳ್ತೀನಿ. ಸ್ಮಾರ್ಟ್ ಗೋಲ್ ಅಂತ ಹೇಳ್ತೀವಿ, ಬರ್ಕೋಬಹುದು ಬೇಕಿದ್ರೆ. ಸ್ಮಾರ್ಟ್ ಗೋಲ್, ನಮ್ಮ ಗೋಲ್ ಹೇಗಿರ್ಬೇಕು, ನಮ್ಮ ಒಂದು ಗುರಿ ಯಾವ ರೀತಿ ಇರ್ಬೇಕು ಅನ್ನೋದಕ್ಕೆ ಇದನ್ನ ಹೇಳ್ತಾರೆ ಸ್ಮಾರ್ಟ್, SMART, ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳ್ತೀವಲ್ವಾ. ನಾನ್ ಕಷ್ಟಪಟ್ಟು ಮಾಡ್ತೀನಪ್ಪ, ಹಾರ್ಡ್ ವರ್ಕ್ ಮಾಡ್ತೀನಪ್ಪ ಅಂದಿದ ತಕ್ಷಣ ಯಾರು ನಿಮ್ಗೆ ಏನ್ ಹೇಳ್ತಾರೆ ಗೊತ್ತಾ? ಹಾರ್ಡ್ ವರ್ಕ್ ಬಿಟ್ಟಾಕು, ಸ್ಮಾರ್ಟ್ ವರ್ಕ್ ಮಾಡು ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಸ್ಮಾರ್ಟ್ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್ ಅಂತ ಅಂದಾಗ ಸ್ಪೆಸಿಫಿಕ್ ಆಗಿರ್ಬೇಕು ನಿಮ್ಮ ಸಂಕಲ್ಪ. ಸ್ಪೆಸಿಫಿಕ್, ನಿರ್ದಿಷ್ಟತೆ ಇರ್ಬೇಕು. ನೀವು ತುಮಕೂರ್ಗ್ ಹೋಗ್ಬೇಕು ನಾಳೆ ಅಂತ ಅನ್ಕೊಂಡ್ರೆ ತುಮಕೂರ್ ಬಸ್ನೇ ನೀನ್ ಬೇರೆ ಇನ್ಯಾವುದೋ ಬಗ್ಗೆ ನಿರ್ದಿಷ್ಟತೆ ಇರ್ಬೇಕು. ನೀ ಏನ್ ಮಾಡ್ಬೇಕು? ನನ್ನ ಆರೋಗ್ಯಕ್ಕೆ ನಾನು ಗಮನ ಕೊಡ್ಬೇಕು ಅಂತ ಸಂಕಲ್ಪ ಮಾಡಿದೀನಿ ಅನ್ನೋದಾದ್ರೆ, ಆರೋಗ್ಯಕ್ಕೆ ಏನನ್ನ ನೀನು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಆರೋಗ್ಯ ವೃದ್ಧಿಗಾಗಿ ವಾಕಿಂಗ್ ಸ್ಪೆಸಿಫಿಕೇಶನ್ ಬೇಕು. ವಾಕಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಬರ್ಕೋ, ಅದನ್ನೇ ಬರಿ. ವಾಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಎಸ್ ಆಯ್ತು. ನಿರ್ದಿಷ್ಟತೆ, ನಿರ್ದಿಷ್ಟವಾಗಿ ಏನ್ ಮಾಡ್ಬೇಕು ಅನ್ನೋದು ಇರ್ಬೇಕು. ಏನೋ ಒಂದ್ ಮಾಡಿದ್ರಾಯ್ತು ಬಿಡು, ಆ ತರ ಅಲ್ಲ. ನಿರ್ದಿಷ್ಟತೆ ಇರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು. ನೆಕ್ಸ್ಟ್ ಸ್ಮಾರ್ಟ್ ಅಂದಾಗ ಎಂ ಏನ್ ಹೇಳತ್ತೆ? ಮೆಜರಬಲ್ ಅಂತ ಹೇಳತ್ತೆ. ಅಳತೆಯನ್ನ ಮಾಡೋ ರೀತಿನಲ್ಲಿ ಇರ್ಬೇಕು. ಎಷ್ಟು ದಿನ ಮಾಡ್ತೀನಿ? ನೀವು ನೋಡಿರ್ಬಹುದು, ಸಾಮಾನ್ಯವಾಗಿ ಈ ಹೊಸ ವರ್ಷ ಬರ್ತಿದ್ದ ಹಾಗೇನೆ ನೋಡಿಬೇಕಾದ್ರೆ ಲಿಂಕ್ಗಳು ಓಡಾಡೋದಕ್ಕೆ ಶುರು ಆಗತ್ತೆ, ಎಲ್ಲಾ ಕಡೆ ಬರ್ತಾ ಇರತ್ತೆ. 21 days ಮೆಡಿಟೇಷನ್ ಚಾಲೆಂಜ್, 21 days ಯೋಗ ಚಾಲೆಂಜ್ ನೋಡಿರ ಅಂತ ಅನ್ಕೊಳ್ತೀನಿ, ಭಾವಿಸ್ಕೊಳ್ತೀನಿ ನಾನು. ಆತರ ಬರ್ತಾ ಇರತ್ತೆ. ಯಾಕೆ? 21 ಯಾಕೆ? ಬರ್ಕೊಳ್ಳಿ ನಿಮ್ಮ ಪೇಪರ್ ನಲ್ಲಿ. ನಾ ಸಂಖ್ಯೆ ಫಸ್ಟ್ ಹೇಳಿದ್ದೆ ನೋಡಿ, 1-1-1 ಹೇಳಿದ್ದೆ, = 3 ಅಂತ ಹೇಳಿದ್ದೆ ಅಲ್ವಾ. ಈಗ 21 ಬರ್ಕೊಳ್ಳಿ.
21 ಡೇಸೇ ಯಾಕೆ ಎಲ್ಲಾ ಅಭ್ಯಾಸಗಳನ್ನು ಮಾಡ್ಬೇಕು ಅಂತಾರೆ? ಅದಕ್ಕೊಂದು ಕಥೆಯನ್ನ ಆ ನಂತರದಲ್ಲಿ ಸಮಯಾವಕಾಶ ಇದ್ರೆ ಕೊನೆಯಲ್ಲಿ ಹೇಳ್ತೀನಿ, ಜ್ಞಾಪಿಸಿ ನಂಗೆ, ಆಯ್ತಾ? 21 ಯಾಕೆ ಅನ್ನೋದು ರಾಮಕೃಷ್ಣ ಪರಮಹಂಸರದು, ಮಹಾತ್ಮ ಗಾಂಧೀಜಿದು ಸಕ್ಕರೆ ತಿನ್ಬೇಡ ಬೆಲ್ಲ ತಿನ್ಬೇಡ ಆ ಕಥೆ ನಿಮ್ಗೆ ಗೊತ್ತೇ ಇರುತ್ತೆ. ಅದಲ್ಲ, ಇದು ಬೇರೆ ಕಥೆ. ಇದು ನಿಮ್ಮ ಮಕ್ಕಳಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ಪೇರೆಂಟಿಂಗ್ ಟೆಕ್ನಿಕ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನೋಡೋಣ, ಸಮಯಾವಕಾಶ ಇದ್ರೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. 2+1 ಮಾಡಿ. ಈಗ 21 ಅಂದಾಗ 2+1 ಮಾಡಿ. ಎಷ್ಟು ಬಂತು? ಯಾರು ಹೇಳ್ಬೋದಾ? ಏನ್ ಪ್ರಶ್ನೆ ಇದು ಅಂತ. 3ನೇ ಅಲ್ವಾ? 1 1 1 3 ಬಂತು. ಈಗ 2+1 ಅಂತ ಮಾಡಿದ್ವಿ, ಅಲ್ಲೂ ಕೂಡ ನಂಬರು 3 ಬಂತು. ಆಯ್ತಾ? ನಾನು ಹೇಳಿದ ನಂಬರ್ಗಳನ್ನ ಬರ್ಕೊಳ್ತಾ ಹೋಗಿ. ಮೆಜರಬಲ್ ಇರ್ಬೇಕು. 21 ದಿವಸ ಮಾಡ್ತೀನಿ ಅಂತನೋ, 1 ವಾರ ಮಾಡ್ತೀನಿ, 14 ದಿವಸ ಮಾಡ್ತೀನಿ, ನಾನು ಥ್ರೂ ಔಟ್ ಮಾಡ್ತಾನೆ ಇರ್ತೀನಿ ಅಂತನೋ, ಏನೋ ಒಂದು ಮೆಜರ್ ಮಾಡೋ ರೀತಿನಲ್ಲಿ ಇರಬಹುದು. ಆದ್ರೆ ಒಂದು ಸಣ್ಣ ಸಲಹೆ ಏನು ಅಂತಂದ್ರೆ, ಆರಂಭದಲ್ಲಿ ಚಿಕ್ಕ ಚಿಕ್ಕ ಹೆಜ್ಜೆಯನ್ನ ಇಡ್ತಾ ಆನಂತರದಲ್ಲಿ ಅದನ್ನ ವಿಸ್ತರಿಸ್ಕೊಳ್ತಾ ಸಾಕ್ಬೇಕು. ಇವತ್ತು ಫಸ್ಟ್ ಸಂಕಲ್ಪ ಮಾಡಿದಾಗ 3 ದಿವಸಗಳವರೆಗೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಇವತ್ತು ಸಂಕಲ್ಪ ಮಾಡಿದ್ರಿ, ನಾಳೆ ಎದ್ದು ನೀವು ವಾಕಿಂಗ್ ಹೋದ್ರಿ ಅಂತಂದ್ರೆ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೋಬೇಕು, ವೆರಿ ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳ್ಕೋಬೇಕು. ಎಸ್ 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 ನನಗ್ ಮಾಡೋದಕ್ಕಾಯ್ತು ಅಂತ ಹೇಳಿ ನೀವೇನೆ ಮಾಡ್ಕೋಬೇಕು. ಆತರ ಎನ್ಕರೇಜ್ ಮಾಡ್ಕೋಬೇಕು. ಆಗ ಮಾತ್ರ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಅನ್ಸುತ್ತೆ, ಹೇ ಇವಳು ಮಾಡಿರೋ ಕೆಲ್ಸದಿಂದ ಅವಳಿಗೆ ಇಷ್ಟ ಆಗಿದೆ, ಅದು ನಾನು ಮತ್ತೆ ಸಪೋರ್ಟ್ ಮಾಡ್ಬೇಕು, ನಾಳೆ ಕೂಡ ಅವಳಿಗೆ ಸಪೋರ್ಟ್ ಮಾಡ್ಬೇಕು, ನಾನು ವಾಕಿಂಗ್ ಹೋಗೋದು ಅವಳಿಗೆ ಇಷ್ಟ ಆಗಿದೆ, ಹಾಗಾದ್ರೆ ನಾ ಸಪೋರ್ಟ್ ಮಾಡ್ಬೇಕು. ನೀವು ಮಕ್ಕಳನ್ನ ನೋಡಿ, ನಾ ಸ್ಕೂಲ್ ನಲ್ಲಿ ಕೆಲಸ ಮಾಡುವಾಗ ಯಾರೋ ಏನೋ ತಂದ್ಕೊಡೋರು ಮಕ್ಳು, ಪ್ರೀತಿಯಿಂದ ಏನೋ ಒಂದು ತಂದ್ಕೊಟ್ಟಾಗ ಎಷ್ಟ್ ಚೆನ್ನಾಗಿದೆ, ಥ್ಯಾಂಕ್ ಯು ಅಂತ ಹೇಳಿ ಅದನ್ನ ಪ್ರೀತಿಯಿಂದ ಇಟ್ಕೊಂಡ್ರೆ ಇವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿ ಒಂದು ಪುಟ್ಟ ಹೂಗಳು ತಂದ್ಕೊಡೋರು ಮಕ್ಳು, ಗುಲಾಬಿ ಹೂವು. ಇವಳಿಗೆ ಇಷ್ಟ ಆಯ್ತಾ ಬರೋದು. ಈ ಮಗು ತಂದ್ಕೊಡ್ತಿದೆ ಅಂತ ಹೇಳಿ ಮತ್ತೊಂದು ಮಗು ಈ ರೀತಿಯಾಗಿ ನಾವು ಪ್ರೇಯರ್ ಹಾಲ್ ಅಲ್ಲಿ ನಿಂತ್ಕೊಂಡಾಗ ಹಿಂಗ್ ಇಟ್ಕೊಂಡು ನಿಂತ್ಕೊಳ್ತಾ ಇದ್ದೆ ನೃಪತುಂಗ ಸ್ಕೂಲಲ್ಲಿ. ಪ್ರೇಯರ್ ನಿಂತ್ಕೊಂಡಿದ ತಕ್ಷಣ ಕೈ ತುಂಬಾ ಹೂ ಬರೋದು. ಅವಾಗ ನನ್ ಫ್ರೆಂಡ್ ಹೇಳೋರು, ನೋಡ್ ನನ್ ಕೈಯಲ್ಲಿ ಇಷ್ಟೇ ಇದೆ, ನಿನ್ ಕೈಯಲ್ಲಿ ಜಾಸ್ತಿ ಇದೆ, ನಿನ್ ಕಂಡ್ರೆ ಜಾಸ್ತಿ ಪ್ರೀತಿ ಅಂತ. ಯಾರ ಕೈಯಲ್ಲಿ ಜಾಸ್ತಿ ಹೂ ಇರತ್ತೆ ಆ ಮಕ್ಳು ಅವ್ರನ್ನ ಜಾಸ್ತಿ ಪ್ರೀತಿ ಪಡ್ತಾರೆ ಅಂತ. ಹಾಗೆ ನಿಮ್ಮ ಮನಸ್ಸು ಕೂಡ ಒಂದು 3 ವರ್ಷದ ಮಗು ಇದ್ದ ಹಾಗೆ. ಅದಕ್ಕೆ ಏನ್ ಗೊತ್ತಾಗತ್ತೆ ಅಂದ್ರೆ, ನೀವು ಯಾವ್ದನ್ನ ಎನ್ಕರೇಜ್ ಮಾಡ್ತಿರೋ ಅದನ್ನೇ ಅದು ಪಾಲಿಸತ್ತೆ. ಯಾವ್ದನ್ನ ನೀವು ಮತ್ತೆ ಮತ್ತೆ ಮಾಡ್ತಿರೋ, ಯಾವ್ದನ್ನ ನೀವು ಎನ್ಕರೇಜ್ ಮಾಡ್ತಿರೋ, ಸಂತೋಷ ವ್ಯಕ್ತಪಡಿಸ್ತಿರೋ, ಅದನ್ನ ಮತ್ತೆ ಮತ್ತೆ ಅದು ಮಾಡ್ತಾ ಸಾಗತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ಧ್ಯಾನವನ್ನ ಮುಗಿಸಿದ ನಂತರ ಏನ್ ಹೇಳ್ತಾರೆ, ಸಂತೋಷದಿಂದ ಧ್ಯಾನದಿಂದ ಹೊರಬನ್ನಿ, ಸಂತೋಷವಾಗಿ ಹೊರಬನ್ನಿ ಅಂತಂದ್ರೆ, ಆ ಧ್ಯಾನ ಮಾಡದ್ಮೇಲೆ ನಿಂಗೆ ಸಂತೋಷ ಆಯ್ತು ಅನ್ನೋದು ನಿಜನೋ ಸುಳ್ಳೋ, ಆದ್ರೆ ನಿಮ್ಮ ದೇಹಕ್ಕೆ ಆಗ್ಲಿ ಮನಸ್ಸಿಗಾಗ್ಲಿ ಅದೇನು ಅರ್ಥ ಆಗಲ್ಲ. ನೀವು ವ್ಯಕ್ತಪಡಿಸ್ಬೇಕು, ಸಂತೋಷ ವ್ಯಕ್ತಪಡಿಸ್ಬೇಕು, ನಾಟಕೀಯವಾಗೇ ಇರ್ಲಿ ಪರವಾಗಿಲ್ಲ ಆರಂಭದಲ್ಲಿ, ಆನಂತರ ಅದು ಅಭ್ಯಾಸ ಆಗುತ್ತೆ. ಹಾಗಾಗಿ ಮೆಜರಬಲ್ ಆಯ್ತು. ಅಚೀವೆಬಲ್, ನೆಕ್ಸ್ಟ್ ಅಂದ್ರೆ ಅಚೀವೆಬಲ್, ಅಚೀವ್ ಮಾಡುವಂತದನ್ನ ಇಟ್ಕೋಬೇಕು. ಇವತ್ತಿನ ತನಕನೂ ನಾನು ವಾಕಿಂಗ್ ಹೋಗಿಲ್ಲ, ಒಂದು ಗ್ಯಾಪ್ ಆಗಿದೆ, ನಾಳೆಯಿಂದ ನಾನು 4 ಕಿಲೋಮೀಟರ್ ನಡಿತೀನಿ ಅಂತ ಹೇಳಿ ನಾನು ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಅದು ಅಚೀವೆಬಲ್ ಅಲ್ಲ. ಸಾಧಿಸೋದಿಕ್ಕೆ ಸಾಧ್ಯ ಆಗುವಂತದ್ದಿರ್ಬೇಕು. ಅಥವಾ ನಾನು ಚಂದ್ರಲೋಕಕ್ಕೆ ಹೋಗಿ ಬರ್ಬೇಕು, ಇದು ನನ್ನ ಸಂಕಲ್ಪ, ಅದಾಗತ್ತಾ? ನಮ್ಮ ಅರ್ಹತೆ ಏನು, ನಮ್ಮ ಇತಿಮಿತಿಗಳೇನು, ನನ್ನ ದೇಹ ಏನು, ನನ್ನ ವಯಸ್ಸೇನು, ಇದೆಲ್ಲ ಅದ್ರ ಕಡೆಗೂ ನಾನು ಗಮನವನ್ನ ಕೊಟ್ಕೊಂಡು ನನ್ನ ದೇಹ ಅದಕ್ಕೆ ಸಪೋರ್ಟ್ ಮಾಡತ್ತಾ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಸಂಕಲ್ಪವನ್ನ ಮಾಡ್ಕೊಳ್ಳುವಂಥದ್ದು. ಅಚೀವೆಬಲ್ ಆಯ್ತು. ನೆಕ್ಸ್ಟ್ ರಿಲವೆಂಟ್ ಆಗಿರ್ಬೇಕು. ನೀವೇನು ಸಂಕಲ್ಪವನ್ನ ಮಾಡಿರಾ ಅದು ರಿಲವೆಂಟ್ ಆಗಿರ್ಬೇಕು, ಪ್ರಸ್ತುತವಾಗಿರ್ಬೇಕು. ಯಾವ್ದೋ ಒಂದು ಕಾಲ್ಪನಿಕವಾಗಿ ಹಂಗ್ ಮಾಡಿದ್ರೆ ಚೆನ್ನಾಗಿರತ್ತೆ, ಹೀಗ್ ಮಾಡಿದ್ರೆ ಅಲ್ಲ, ರಿಲವೆಂಟ್ ಆಗಿರ್ಬೇಕು. ಅದು ನಿಮಗೆ ನೀವು ತಗೊಂಡಿರುವಂತಹ ಸಂಕಲ್ಪ ಒಪ್ಪತ್ತ, ಮತ್ತೆ ಅಗತ್ಯ ಇದೆಯಾ? ಅದು ನಿಮ್ಗೆ ಏನೋ ಒಂದು ಸಂಕಲ್ಪ ಯಾರೋ ಮಾಡ್ತಿದ್ದಾರೆ ಅಂತ ಹೇಳಿ ನವಿಲ್ ಕುಣಿಯತ್ತೆ ಅಂತ ಕೆಂಬುದ ಕುಣಿಯತ್ತಲ್ಲ, ಆತರ ಬೇಕಾಗಿಲ್ಲ. ನಿಮಗೆ ಅದು ಒಪ್ಪಿಗೆ ಇದೆಯಾ, ನಿಮ್ಗೆ ಅದು ಒಗ್ಗತ್ತಾ, ನಿಮ್ಮ ಒಂದು ಮನಸ್ಸಿನ ಪರಿಸ್ಥಿತಿಗೆ ಇರಬಹುದು, ನಿಮ್ಮ ಒಂದು ಏನು ಪ್ರತಿನಿತ್ಯದ ಚಟುವಟಿಕೆ ಇದೆ ಅದಕ್ಕೆ ಅದು ಒಪ್ಪತ್ತಾ, ಇದನ್ನೆಲ್ಲಾನು ಗಮನಿಸ್ಕೊಂಡು ನೀವು ಒಂದು ರಿಲೆವೆಂಟ್ ಇದೆಯಾ, ಅದು ರಿಲೆವೆಂಟ್ ಆಗಿದೆಯಾ ಅಂತ ತಿಳ್ಕೊಂಡು ಮಾಡುವಂಥದ್ದು. ಕೊನೆಯದಾಗಿ ಸ್ಮಾರ್ಟ್ ಅಲ್ಲಿ ಕೊನೆ ಅಕ್ಷರ ಟಿ ಏನ್ ಹೇಳುತ್ತೆ, ಟೈಮ್ ಬೌಂಡ್ ನ ಕೂಡ ನೀವು ಫಿಕ್ಸ್ ಮಾಡ್ಕೋಬೇಕು. ಎಷ್ಟೊತ್ತು ವಾಕ್ ಮಾಡ್ತೀನಿ, ಸುಮ್ಮನೆ ವಾಕ್ ಮಾಡ್ತಾನೆ ಇರೋದಾ? ಇಲ್ಲ,
ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ನಾಳೆಯಿಂದ ನಾನು ಒಂದ್ 20 ನಿಮಿಷ ವಾಕ್ ಮಾಡ್ತೀನಿ, 1 hour ವಾಕ್ ಮಾಡ್ತೀನಿ, ಈ ರೀತಿ. ಅಥವಾ ನೀವು ಮೀ ಟೈಮ್ ಅಂತ ಇಟ್ಕೊಳ್ಳೋದಾದ್ರೆ, ನಾನು ದಿನದಲ್ಲಿ 1 hour ನನ್ನ ಸ್ವ ಅಧ್ಯಯನಕ್ಕೆ ಅಂತ ಹೇಳಿ, ಅಥವಾ ನನ್ನ ಒಂದು ಮನೋರಂಜನೆಗೆ ಅಂತ ಹೇಳಿ 1 ಗಂಟೆ ಮೀಸಲಾಗಿಟ್ಕೋತೀನಿ. ಈ ರೀತಿ ಟೈಮ್ ಬೌಂಡ್ ನ ಕೂಡ ನೀವು ಫಿಕ್ಸ್ ಮಾಡ್ಕೋಬಹುದು. ಆಯ್ತಾ? ಇದು ಸ್ಮಾರ್ಟ್ ಗೋಲ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇ ಅಕ್ಷರ ಸ ಅನ್ನೋದಕ್ಕೆ ನಾನು ಇಷ್ಟು ಹೇಳ್ದೆ. ಸರಿಯಾದಂತಹ ಸಂಕಲ್ಪ ಇರ್ಬೇಕು, ಸಂಕಲ್ಪದಲ್ಲಿ ಶುದ್ಧತೆ ಇರ್ಬೇಕು, ನೆಗೆಟಿವ್ ಇರಬಾರ್ದು. ಕೋಪ ಮಾಡ್ಕೊಳಲ್ಲ ನಾಳೆಯಿಂದ ಅಂತ ಬರೆಯೋದಲ್ಲ, ನಾನು ಶಾಂತವಾಗಿರ್ತೀನಿ ಅಂತ ಹೇಳಿ ಪಾಸಿಟಿವ್ ವರ್ಡ್ಸ್ ನ ಉಪಯೋಗಿಸ್ಕೊಂಡು ನಾವು ಸಂಕಲ್ಪವನ್ನ ಮಾಡ್ಕೊಳ್ಳುವಂಥದ್ದು. ಎರಡನೇದು ರಾಗುಡಿಸು ರೀ ಬರ್ಕೊಳ್ಳಿ. ಏನಿದು ರೀ? ಇದಕ್ಕೆ ತಕ್ಕ ಹಾಗೆ ನಾನು ಒಂದು 3 ವಿಚಾರ ಹೇಳ್ತಾ ಇದ್ದೀನಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಬರಿತಾ ಇದೀವಿ, ಇಂಗ್ಲಿಷ್ ಪದವನ್ನ ಕನ್ನಡದಲ್ಲಿ ಬರ್ಕೊಂಡ್ರೆ ಈಸಿ ಆಗತ್ತೆ, ಅರ್ಥ ಆಗತ್ತೆ. ರಿಲ್ಯಾಕ್ಸ್, ರಿವಾರ್ಡ್, ರಿಪೀಟ್. ರಿಲ್ಯಾಕ್ಸ್, ರಿವಾರ್ಡ್, ರಿಪೀಟ್. ನೀವ್ ಯಾವ್ದೋ ಒಂದು ಸಂಕಲ್ಪವನ್ನ ಮಾಡಿದೀರಾ, ನಾಳೆ ಮಾಡಿದ್ರಿ, ಅದನ್ನ ಸಂತೋಷ ಆಯ್ತು, ನೀವೇನ್ ಮಾಡ್ಬೇಕು? ರಿವಾರ್ಡ್ ಕೊಟ್ಕೋಬೇಕು. ನಾ ಈಗಾಗ್ಲೇ ಹೇಳ್ದೆ ಅಲ್ಲ, ನಿಮ್ಮ ಬೆನ್ನನ್ನ ನೀವೇ ತೊಟ್ಕೊಳ್ಳುವಂಥದ್ದು, ಎಸ್ ಅಂತ ಹೇಳಿ ಸಂತೋಷ ವ್ಯಕ್ತಪಡಿಸೋದು. ಚಪ್ಪಾಳೆ, ಯಾಕೆ ಪ್ರತಿ ಸಲಿನೂ ಚಪ್ಪಾಳೆ ಹಾಕಿಸ್ತಾರೆ? ಬೇರೆಯವ್ರಿಗೆ ಎನ್ಕರೇಜ್ ಕೊಡೋದಷ್ಟೇ ಅಲ್ಲದೆ ನಾವು ಕೂಡ ಬೂಸ್ಟ್ ಮಾಡ್ಕೊಂಡಂಗೆನೆ. ನಾವು ಕೂಡ ಯಾವ್ದೋ ನಿದ್ದೆನಲ್ಲೋ ಎಲ್ಲೋ ಇರ್ತೀವಿ, ಅದಕ್ಕೆ ಚಪ್ಪಾಳೆ ಹಾಕಿದ ತಕ್ಷಣ ಮತ್ತೆ ವಾಪಸ್ ಬರ್ತೀವಿ. ಯಾವ್ದೋ ಸಂಗೀತದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ, ಚಪ್ಪಾಳೆ ತಟ್ಟಿದ ತಕ್ಷಣ ಮತ್ತೆ ಜಾಗೃತವಾಗ್ತೀವಿ, ನಮ್ಮ ಮನಸ್ಸೆಲ್ಲೋ ಹೊಟ್ಟೋಗ್ಬಿಟ್ಟಿರುತ್ತೆ. ವಾಪಸ್ ತರೋದಕ್ಕೋಸ್ಕರನೇ ಆ ಚಪ್ಪಾಳೆ ಇದೆಲ್ಲ ಹಾಕುವಂಥದ್ದು. ಹಾಗೆ ನಮ್ಮ ಮನಸ್ಸನ್ನ ನಾವು ಎನ್ಕರೇಜ್ ಮಾಡ್ಬೇಕು. ನೀವು ಮಾಡಿದಂತಹ ಕೆಲಸ ಚೆನ್ನಾಗಿದೆ ಅಂತ ಹೇಳಿ ಚಪ್ಪಾಳೆ ತಟ್ಟೋದ್ರ ಮೂಲಕನೂ ಈ ರೀತಿ ಎನ್ಕರೇಜ್ ಮಾಡುವಂಥದ್ದು, ಅಥವಾ ಸ್ಮೈಲ್ ಮಾಡುವಂಥದ್ದು. ನನ್ನಿಂದ ಸಾಧ್ಯ ಆಯ್ತು, ನನ್ನಿಂದ ಸಾಧ್ಯ, ಸೂಪರ್ ಆಗಿ ಮಾಡಿದ್ಯಾ ಅಂತ ಹೇಳಿ ನಾನೇ ಬೂಸ್ಟ್ ಮಾಡ್ಕೊಡೋ ರೀತಿನಲ್ಲಿ. ರಿವಾರ್ಡ್ ಆಯ್ತು. ರಿಲ್ಯಾಕ್ಸ್. ಏನು ರಿಲ್ಯಾಕ್ಸ್? ಮಾಡ್ತೀನಿ ಅಂತ ಹೊರಟ್ಬಿಟ್ಟು ಸುಮ್ನೆ ಮಾಡೋದಷ್ಟೇ ಅಲ್ಲ, ವಿಶ್ರಾಂತಿ ಅಗತ್ಯ ಕೂಡ ಇದೆ. ಹಾಗಾಗಿ ಕೆಲವು ಸಲ ಆಗ್ಲಿಲ್ವಾ, ಆ ದಿನ ಏನೋ ಒಂದು ಅನಿವಾರ್ಯ ಬಂತು, ಆಗ್ಲಿಲ್ಲ, ಅಯ್ಯೋ ಆಗ್ಲಿಲ್ಲ, ನಾನು ಸಂಕಲ್ಪ ಮಾಡಿದ್ದೆ, ಆಗ್ಲಿಲ್ಲ, ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ಅಯ್ಯೋ ಅನ್ಕೊಳ್ಳೋ ಬದಲು ಮೊದ್ಲು ನಿಮ್ ಮನಸ್ಸಿಗೆ ಹೇಳ್ಬೇಕು, ಇಟ್ಸ್ ಓಕೆ, ರಿಲ್ಯಾಕ್ಸ್. ಇವತ್ತು ಅಡಿಗೆ ಚೆನ್ನಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಒಂಚೂರು ಉಪ್ಪು ಜಾಸ್ತಿ ಆಗೋಯ್ತು, ಇಟ್ಸ್ ಓಕೆ, ರಿಲ್ಯಾಕ್ಸ್. ಯಾವಾಗ ನಾವು ರಿಲ್ಯಾಕ್ಸ್ ಆಗ್ತೀವೋ ಆ ಉಪ್ಪನ್ನ ಕಡಿಮೆ ಮಾಡೋದಕ್ಕೆ ಇನ್ನೇನ್ ಮಾಡ್ಬೋದು ಅನ್ನುವಂತಹ ಆಲೋಚನೆ ಬರುತ್ತೆ ಅಲ್ವಾ? ಹಾಗಾಗಿ ನಾವು ಮೊದ್ಲು ರಿಲ್ಯಾಕ್ಸ್ ಆದ್ರೆ ಮಾತ್ರನೇ ನಮಗೆ ಇನ್ನೊಂದು ಮಾರ್ಗ ಗೊತ್ತಾಗುವಂಥದ್ದು, ಆಲ್ಟರ್ನೇಟಿವ್ ವೇ ನಮ್ಗೆ ತಿಳಿಯುವಂಥದ್ದು. ಹಾಗಾಗಿ ರಿಲ್ಯಾಕ್ಸ್, ರಿವಾರ್ಡ್ ಆಯ್ತು. ಮತ್ತೆ ರಿಪೀಟ್. ಇವತ್ತೇನೋ ಒಂದ್ ಮಾಡಿದ್ರಿ, ಅದು ನಿಮ್ಗೆ ಖುಷಿ ಕೊಟ್ಟಿದೆ, ಸರಿ ಇದೆ, ಮುಂದುವರಿಬಹುದು ಅಂತಂದಾಗ ಮತ್ತೆ ಅದನ್ನ ಮಾಡ್ತಾ ಹೋದಾಗ ಮಾತ್ರನೇ, ಪದೇ ರಿಪೀಟ್ ಮಾಡ್ತಾ ಹೋದಾಗ ಮಾತ್ರ ಅದು ನಮ್ಗೆ ಅಭ್ಯಾಸವಾಗಿ ಬಿಡತ್ತೆ. ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಬಿಡತ್ತೆ. ನೆಕ್ಸ್ಟ್ ಸೂತ್ರ. ಈಗ 2 ಸೂತ್ರ ಹೇಳ್ದೆ. ಸ ಆಯ್ತು, 2ನೇದು ಸರಿ ಆಯ್ತು. 3ನೇ ಸೂತ್ರ ಗ. ಏನಿದು ಗ ಅಂದಾಗ ಗಮನಿಸು ಅಂತ ಬರ್ಕೋಬಹುದು. ಗಮನಿಸು. ಏನ್ ಗಮನಿಸ್ಬೇಕಾಗಿದೆ ಇಲ್ಲಿ? ನಾವು ಗಮನಿಸುವಂಥದ್ದು, ನಾವು ಏನ್ ಸಂಕಲ್ಪವನ್ನ ಮಾಡಿದೀವಿ ಫೋಕಸ್ಡ್ ಆಗಿರ್ಬೇಕು, ಗಮನ ಅದ್ರ ಮೇಲೆ ಇರ್ಬೇಕು, ಕೇಂದ್ರೀಕೃತವಾಗಿರ್ಬೇಕು. ನಮ್ಮ ಗಮನ ಅಲ್ಲಿ ಕೇಂದ್ರೀಕೃತವಾಗಿರ್ಬೇಕು. ಆಗ ಮಾತ್ರ ನಾವು ಫೋಕಸ್ಡ್ ಆಗಿದ್ದಾಗ ಮಾತ್ರ, ಗಮನ ಅಲ್ಲಿ ಇದ್ದಾಗ ಮಾತ್ರ ನಮ್ಮ ಗಮ್ಯ ಅಥವಾ ಗತಿ ಸರಿಯಾಗಿ ಇರತ್ತೆ. ಅಂದ್ರೆ ಗತಿ ಅಂತಂದ್ರೆ ಹೋಗುವಂತಹ ಸರಿಯಾಗಿ ಮುನ್ನಡೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಗಮನ ಇರ್ಬೇಕು ಅಂತಂದಾಗ 3 ಟ್ರಿಕ್ಸ್ ಗಳನ್ನ ನಾನು ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. 3 ಟ್ರಿಕ್ಸ್ ಏನು ಅಂತಂದ್ರೆ, 1ನೇದು ಸ್ಲೀಪಿಂಗ್ ಪಿಲ್ಲೋ ಟೆಕ್ನಿಕ್ ಅಂತ ಹೇಳ್ತೀವಿ. ಏನಿದು ಸ್ಲೀಪಿಂಗ್ ಪಿಲ್ಲೋ ಟೆಕ್ನಿಕ್ ಅಂದ್ರೆ, ಒಂದು ಚೀಟಿನಲ್ಲಿ ನಿಮ್ಮ ಸಂಕಲ್ಪ ಏನಿದೆ ಅದನ್ನ ಬರೆಯುವಂಥದ್ದು. ಬರೆದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅದನ್ನ ಓದೋದು ಅಥವಾ ನೋಡೋದು. ಬೋಲ್ಡ್ ಆಗಿ ಸ್ಕೆಚ್ ಪೆನ್ ಅಲ್ಲಿ ಕೂಡ ಬರೆದಿಟ್ಕೊಂಡು ಅದನ್ನ ನೋಡ್ಬೋದು, ಇಲ್ಲ ಓದ್ಕೋಬಹುದು, ಇಲ್ಲ ಓರಲ್ ಆಗಿ ಕೂಡ ಅದನ್ನ ಜೋರಾಗಿ ಕೂಡ ರಿಪೀಟ್ ಮಾಡ್ಕೋಬಹುದು. ಮಾಡಿ ಮತ್ತೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ಬಿಡೋದು. ಎಷ್ಟು ಸಿಂಪಲ್ ಅಲ್ವಾ? ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಕರಾಗ್ರಹ ಸತ್ಯ ಲಕ್ಷ್ಮಿ ಎಲ್ಲ ಹೇಳದ್ಮೇಲೆ ನಮ್ಮ ಸ್ವರ ವಿಜ್ಞಾನ ಕಲ್ತಿರೋರಿಗೆ ಗೊತ್ತಿರತ್ತೆ ಯಾವ ಮಗ್ಲಲ್ಲಿ ಹೇಳ್ಬೇಕು ಏನು ಇಲ್ಲ. ಸಾಧ್ಯ ಆದ್ರೆ ಕೊನೆಯಲ್ಲಿ ಹೇಳ್ತೀನಿ ಸ್ವರ ವಿಜ್ಞಾನದ ಬಗ್ಗೆ, ಅದು ಕೂಡ ಯಶಸ್ಸಿನ ಗುಟ್ಟು. ಇಲ್ಲ ಅಂದ್ರೆ ಮುಂದೆ ಯಾವಾಗ್ಲಾರ ಅವಕಾಶ ಸಿಕ್ಕಾಗ ಹೇಳ್ತೀನಿ. ಈಗ ವಿಷಯಾಂತರ ಆಗದೆ ಇರ್ಲಿ ಅಂತ ಇಲ್ಲೇ ಇದ್ದೀನಿ.
ಏನಂದ್ರೆ ಎದ್ದ ನಂತರ ಮತ್ತೆ ಆ ಚೀಟಿಯನ್ನ ತಗೊಳ್ಳೋದು, ಓಪನ್ ಮಾಡಿ ನೋಡೋದು, ಓದೋದು, ಮತ್ತೆ ಮಡಿಸಿಟ್ಟು ಅದನ್ನ ಒಂದು ನಿಗದಿತವಾದ ಜಾಗದಲ್ಲಿ ನಮಗ್ ಕಾಣಿಸೋ ರೀತಿನಲ್ಲಿ ಇವಾಗೆಲ್ಲ ಸ್ಟಿಕ್ಕಿ ನೋಟ್ಸ್ ಅಂತ ಬರುತ್ತಲ್ವಾ, ಹಾಗೆ ಕನ್ನಡಿಗೋ ಯಾವ್ದಕ್ಕಾರೋ ಅಂಟಿಸ್ಬಿಡೋದು. ಅಂದ್ರೆ ಸಾಮಾನ್ಯ ನಾವು ಕನ್ನಡಿ ಹತ್ರ ಹೋಗ್ತಾ ಇರ್ತೀವಲ್ವಾ, ಅದು ನಮ್ಗೆ ರಿಮೈಂಡರ್ ತರ ಇರತ್ತೆ. ಹಾಗಾಗಿ ಅದೊಂದು. ಮತ್ತೆ ರಾತ್ರಿ ಮಲಗುವಾಗ ಮತ್ತೆ ಅದನ್ನ ಓದಿ ಮಡಿಸಿ ದಿಂಬಿನ ಕೆಳಗಡೆ ಇಟ್ಕೊಳ್ಳುವಂಥದ್ದು. ಇದನ್ನ ಸ್ಲೀಪಿಂಗ್ ಪಿಲ್ಲೋ ಟೆಕ್ನಿಕ್ ಅಂತ ಹೇಳ್ತಾರೆ. ಇದನ್ನ ಎಷ್ಟು ದಿವಸ ಮಾಡ್ಬೇಕು ಮೇಡಮ್? ಎಲ್ಲಿ ತನಕ ನಿಮ್ಮ ಸಂಕಲ್ಪ ಸಿದ್ಧಿ ಆಗತ್ತೋ ಅಲ್ಲಿ ದೃಢವಾದಂತಹ ನಿರ್ಧಾರ ಇದ್ರೆ ಆಯ್ತಾ. ಈಗ ಎರಡನೇ ಟೆಕ್ನಿಕ್ ಏನು? ವಾಟರ್ ಟೆಕ್ನಿಕ್ ಅಂತ ಹೇಳ್ತೀವಿ, ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಈಗ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ವಾಟರ್ ಬಾಟಲ್ಗೆ ನಾನು ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳಿ, ನನ್ನ ಸಂಕಲ್ಪವನ್ನ ಹೇಳಿನೇ ನಾನು ಅದನ್ನ ನೀರನ್ನ ಕುಡಿತಾ ಹೋಗ್ತೀನಿ. ಈಗ ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ನನ್ನ ವಾಟರ್ ಬಾಟಲ್. ಯಾಕೆ ಅಂತಂದ್ರೆ ವಾಟರ್ ಹ್ಯಾಸ್ ಮೆಮೊರಿ. ನಾನು ಇಲ್ಲೇನ್ ನಿಮ್ಮ ಜೊತೆ ಹೇಳ್ತಾ ಇದೀನಿ ಅದನ್ನೆಲ್ಲ ಅದು ಸ್ಟೋರ್ ಮಾಡ್ಕೋತಿರುತ್ತೆ, ರೆಕಾರ್ಡ್ ಮಾಡ್ಕೋತಿರುತ್ತೆ. ಅಕಸ್ಮಾತ್ ವಯೋಮಾನಸ ಸಂಜೀವಿನಿ ಕಡೆಯಿಂದ ಇವತ್ತು ರೆಕಾರ್ಡ್ ಏನಾದ್ರು ಮಿಸ್ ಆಗಿದ್ರು ನನ್ನ ವಾಟರ್ ಬಾಟ್ಲ್ ರೆಕಾರ್ಡ್ ಮಾಡ್ಕೊಂಡು ನನಗೆ ನೆನಪಿಸುತ್ತೆ. ಹಾಗಾಗಿ ನಾನು ನನ್ನ ಮಗನ್ಗೂ ಕೂಡ ಹೇಳ್ತಿರ್ತೀನಿ, ನೀನು ಓದ್ತೀಯಾ, ಓದುವಾಗ ನಿನ್ನ ಟೇಬಲ್ ಮೇಲೆ ಒಂದು ವಾಟರ್ ಬಾಟ್ಲ್ ಇಟ್ಕೊಂಡಿರು. ಕಾಲೇಜಲ್ಲಿ ಓದ್ತಾ ಇರ್ತೀಯಾ, ಪಾಠ ಮಾಡ್ತಾ ಇರ್ತಾರೆ, ಒಂದು ವಾಟರ್ ಬಾಟ್ಲನ್ನ ಅಲ್ಲಿ ಇಟ್ಕೊಂಡಿರು. ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತೇವೆ. ವಾಟರ್ ಹ್ಯಾಸ್ ಮೆಮೊರಿ. ಸುಮ್ನೆ ನಮ್ಮ ಋಷಿ ಮುನಿಗಳು ಕಮಂಡಲದಲ್ಲಿ ನೀರನ್ನ ಇಟ್ಕೊಂಡು ತಪಸ್ ಮಾಡ್ತಾ ಇರ್ಲಿಲ್ಲ. ದೇವಸ್ಥಾನಗಳಿಗೆ ಹೋದ್ರೆ ನಿಮ್ಗೆ ಮಂತ್ರ ಇದೆಲ್ಲ ಸ್ತೋತ್ರಗಳನ್ನೆಲ್ಲ ಹೇಳುವಾಗ ಅಲ್ಲಿ ನೀರನ್ನ ಇಟ್ಟಿರ್ತಾರೆ, ಕೊನೆಯಲ್ಲಿ ಅದನ್ನ ತೀರ್ಥ ರೂಪದಲ್ಲಿ ಕೊಡ್ತಾರೆ. ಯಾಕೆ? ವಾಟರ್ ಹ್ಯಾಸ್ ಮೆಮೊರಿ. ಅದನ್ನೆಲ್ಲ ಅದು ಹಿಡಿದಿಟ್ಕೊಂಡಿರತ್ತೆ ಅಲ್ವಾ. ಹಾಗಾಗಿ ಮತ್ತೆ ದೇವಸ್ಥಾನಗಳಲ್ಲೇ ಇರ್ಬೋದು, ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಇರ್ಬೋದು, ಏನ್ ಮಾಡ್ತಾರೆ? ಮೊದಲು ಸಂಕಲ್ಪವನ್ನ ಹೇಳಿಸ್ತಾರೆ. ದೇವಸ್ಥಾನಗಳಲ್ಲೂ ಅಷ್ಟೇ ಅಲ್ವಾ, ಮೊದಲು ಸಂಕಲ್ಪವನ್ನ ಹೇಳಿ ಕೈಗೊಂದು ಕಂಕಣವನ್ನ ಕಟ್ತಾರೆ. ಏನು ಈ ಕಂಕಣದ ಉದ್ದೇಶ? ಕಂಕಣ ಕಟ್ಟೋದ್ರ ಉದ್ದೇಶ ಏನಂತಂದ್ರೆ, ನೀವು ಕೂಡ ಇದನ್ನ ಮೆಮೊರಿ ಟ್ರಿಕ್ ಆಗಿ ಕೂಡ ಬಳಸ್ಕೋಬಹುದು. ಏನಂದ್ರೆ ಕಂಕಣ ಕಟ್ಟೋದೇನಕ್ಕೆ ಅಂತ ಅಂದ್ರೆ ರಿಮೈಂಡರ್ ತರ ನಿಮ್ಗೆ ಜ್ಞಾಪಿಸೋದಕ್ಕಾಗಿ. ನೀನ್ ಮಾಡಿರುವಂತಹ ಸಂಕಲ್ಪ ಮಾಡಿದ್ಮೇಲೆ ಕಂಕಣ ಕಟ್ಟಿದೀನಿ, ಅದನ್ನ ಬಿಚ್ಚೋದ್ ಯಾವಾಗ? ಕಂಕಣವನ್ನ ಸೂತ್ರವಾಗಿ ನೆರವೇರಿದ ನಂತರ. ಜ್ಞಾಪಕ ಇರ್ಲಿ ನಿನ್ನ ಸಂಕಲ್ಪ ನಿನಗೆ ನೆನಪಿರ್ಲಿ ಅಂತ ಕಟ್ಟಿ ಬದ್ಧರಾಗೋದು ಅಂತ ಹೇಳ್ತಾರೆ. ಅಂದ್ರೆ ಈಗ ರೈತ ಕೆಲ್ಸಕ್ ಹೊರಟ ಅಂತಂದ್ರೆ ಏನ್ ಮಾಡ್ತಾನ? ಅವನು ಒಂದು ಟವಲ್ ತೆಗೆದು ಸೊಂಟಕ್ಕೆ ಕಟ್ತಾನೆ. ಯುದ್ಧಕ್ಕೆ ಹೋಗುವಾಗ ರಾಜ ಮಹಾರಾಜರು ಸೊಂಟಕ್ಕೊಂದು ಪಟ್ಟಿಯನ್ನ ಕಟ್ಕೊಂಡು ಹೊರಡುವಂತಾರು. ಈಗ ಮಹಿಳೆಯರ ಕೆಲ್ಸಕ್ ನಿಂತ್ರು ಅಂತಂದ್ರೆ ಏನೋ ಸೆರಗನ್ನ ಸಿಕ್ಸಿ ಹೊರಡ್ತಾರೆ ಅಲ್ಲ, ಕೆಲ್ಸ ಮಾಡ್ತೀನಿ ಅಂತ. ಹಾಗೆ ಕಟ್ಟಿ ಬದ್ಧರಾಗೋದು ಇದೆಲ್ಲ ಏನನ್ನ ಹೇಳತ್ತೆ? ನಾವು ರಿಮೈಂಡರ್ ತರ ಅದು ನಮ್ಗೆ ಅದನ್ನ ನೋಡಿದಾಗ ನೆನಪಿಸೋ ಹಾಗೆ. ಏನ್ ಮಾಡ್ಬೋದು ಅಂತಂದ್ರೆ, ನಾವು ಒಂದು ಮೆಮೊರಿ ಟ್ರಿಕ್ ಅಲ್ಲಿ ನಾ ಹೇಳಿದ್ದೆ, ಒಂದು ರಬ್ಬರ್ ಬ್ಯಾಂಡ್ ನ ಕೂಡ ಬೇಕಾದ್ರೆ ನಾವು ಇಲ್ಲಿಗೆ ಕೈ ಕೊರಿಯೋ ತರ ಅಲ್ಲ, ಸುಮ್ನೆ ಹಾಕೊಂಡಿರ್ಬೋದು. ಇಲ್ಲ ಯಾವ್ದಾದ್ರು ಒಂದು ವಿಶೇಷವಾದ ಬಳೆಯನ್ನ ಇಟ್ಕೊಂಡಿದ್ದು, ಅದು ರಿಮೈಂಡರ್ ಬಳೆ ಅಂತಾನೆ ಇಟ್ಕೊಂಡಿರ್ಬೋದು. ಅದಕ್ಕೆ ಹೇಳಿ ಇವತ್ತು ಇದನ್ನ ಈ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿನಿ ಅಂತ ಹೇಳಿ ಹಾಕೊಂಡು ಆ ಕೆಲಸ ಮುಗಿದ್ಮೇಲೆ ಅದನ್ನ ತೆಗ್ದಿಡ್ಬೋದು. ಅದು ನೆನಪಿಸುತ್ತೆ. ಗಾಂಟ್ ಬಾನ್ನ ಅಂತ ಹೇಳಿ ಹಿಂದಿನಲ್ಲಿ ಹೇಳ್ತಾರೆ, ಗಂಟ್ ಹಾಕೋ ಅಂತ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಕೂಡ ಈ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಏನೋ ಹೇಳ್ಬೇಕು ಮರ್ತೋಗ್ಬಿಡತ್ತೆ ಆ ಟೈಮ್ಗೆ ಅನ್ನೋದಕ್ಕೋಸ್ಕರ ಏನ್ ಮಾಡೋರು, ಒಂದ್ ಗಂಟ್ ಹಾಕೊಂಡಿರೋರು ಸೆರಗಿಗೆ. ಅದು ಆ ಟೈಮ್ ಬಂದಾಗ ಅಕಸ್ಮಾತ್ ಆ ಗಂಟು ನೋಡಿದಾಗ ಹಾ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ, ಈ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಗಂಟು ಹಾಕಿದ್ದೆ ಅಂತ ಹೇಳಿ ನೆನಪಿಸ್ಕೊಂಡು ಮಾಡ್ತಾರೆ. ಇದೆಲ್ಲ ಏನಂದ್ರೆ ಟ್ರಿಕ್ಸ್ ಗಳಷ್ಟೇನೆ. ವಾಟರ್ ಟೆಕ್ನಿಕ್ ಹೇಳಿದೆ, ಮತ್ತೆ ಮೆಮೊರಿ ಟೆಕ್ನಿಕ್ ಹೇಳಿದೆ. ಕೊನೆಯದಾಗಿ ಇನ್ನೊಂದೇನು, ಸ್ಕ್ರಿಪ್ಟಿಂಗ್ ಮೆಥಡ್ ಅಂತ ಹೇಳ್ತೀವಿ, ಬರೆಯುವಂತಹದ್ದು. ಈ ನಂಬರ್ನ ಕೂಡ ಬರ್ಕೊಳ್ಳಿ. 2 ನಂಬರ್ ಆಲ್ರೆಡಿ ನೀವು ಬರ್ದಿದ್ದೀರಾ. 111 ಬರ್ದಿದ್ರಿ, 21 ಬರ್ದಿದ್ರಿ. ಈಗ ಈ ನಂಬರ್ನ ಬರ್ಕೊಳ್ಳಿ, 369. ಟೈಮ್ ಇದ್ರೆ ಇದ್ರ ಬಗ್ಗೆ ವಿವರವಾಗಿ ಕೊನೆಯಲ್ಲಿ ಹೇಳ್ತೀನಿ, ಇಲ್ಲ ಅಂದ್ರೆ ಸದ್ಯಕ್ಕೆ ಇದನ್ನ ತಿಳ್ಕೊಳ್ಳಿ. ಇದೊಂದು ವಿಶೇಷವಾದ ಸಂಖ್ಯೆ 369. ಏನಿದು 369? ಬೆಳಿಗ್ಗೆ 3 ಸಲ ಬರೆಯುವಂತಹದ್ದು ನಿಮ್ಮ ಸಂಕಲ್ಪವನ್ನ, ಸಂಜೆ 6 ಸಲ, ರಾತ್ರಿ 9 ಸಲ ಬರೆಯುವಂತದ್ದು. ಎಲ್ಲಿ ತನಕ? ಅದು ನೆರವೇರೋ ತನಕ. ಇದನ್ನ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಸೂತ್ರಕ್ಕೆ ಹೋಗೋಣ. ಸ ರಿ ಗ ಆಯ್ತು. ನೆಕ್ಸ್ಟ್ ಮ. ಇವಾಗ ಗೊತ್ತಾಯ್ತು ಮೇಡಮ್, ನೀವು ಸರಿಗಮ ಪದನಿಸ ಈ ಟೆಕ್ನಿಕ್ ಏನೋ ಇದ್ರ ಅಕ್ಷರದ ಮೇಲೆ ಹೇಳ್ತಾ ಇರಾ ಅಂತ ಇವಾಗ ಗೊತ್ತಾಗಿರತ್ತೆ ಅಲ್ವಾ. ಮ ಇಂದ ಏನು? ಸರಿಗಮ. ಮ ಇಂದ ಹೇಳೋದಾದ್ರೆ ಮನಃಪೂರ್ವಕವಾಗಿ ಸಂಕಲ್ಪವನ್ನ ಮಾಡ್ಬೇಕು, ಅದಕ್ಕೆ ಯೋಜನೆಯನ್ನ ಸಿದ್ಧಪಡಿಸ್ಬೇಕು, ನಿರ್ಧಾರವನ್ನ ಮಾಡ್ಬೇಕು, ಕಾರ್ಯಗತಗೊಳಿಸ್ಬೇಕು. ನೀವೇನೇ ಕೆಲಸವನ್ನ ಮಾಡಿ ಮೈಂಡ್ ಫುಲ್ ಆಗಿ ಮಾಡಿ. ಯಾವಾಗ ನಾವು ಮೈಂಡ್ ಫುಲ್ ಆಗಿ ಮಾಡ್ತೀವೋ ಆಗ ಬಹಳ ಬೇಗ ಅದು ವರ್ಕೌಟ್ ಆಗತ್ತೆ.
ವರ್ಕ್ ಆಗತ್ತೆ. ಇದು ಯಾರ ತೂಕವನ್ನ ಇಳಿಸ್ಬೇಕು ಅಂತಿದ್ದಾರೆ ಅವ್ರಿಗೂ ಕೂಡ ಇದೊಂದು ಟ್ರಿಕ್ ಅಥವಾ ಒಂದು ಟಿಪ್ಸ್ ಅಂತ ಅನ್ಕೋಬಹುದು. ನಾವ್ ಯಾವಾಗ ಮೈಂಡ್ಫುಲ್ ಈಟಿಂಗ್ ಮಾಡ್ತೀವೋ ಆಗ ನಾವು ಸ್ವಲ್ಪ ತಿಂದ್ರು ಸಾಕು ನಮ್ಗೆ ತೃಪ್ತಿ ಆಗ್ಬಿಡತ್ತೆ. ಸ್ವರ ವಿಜ್ಞಾನದಲ್ಲೂ ಕೂಡ ಇದೆ. ಯಾವಾಗ ನಾವು ಸೂರ್ಯನಾಡಿ ವರ್ಕ್ ಆಗ್ತಿದ್ದಾಗ ನಾವು ಊಟ ಮಾಡ್ಬೇಕು, ಚಂದ್ರನಾಡಿ ವರ್ಕ್ ಆಗ್ತಿದ್ದಾಗ ನಾವು ನೀರನ್ನ ಕುಡಿಬೇಕು. ಇದೆಲ್ಲ ನಾವಲ್ಲಿ ಸ್ವರ ವಿಜ್ಞಾನದಲ್ಲಿ ಕಲಿತೀವಿ. ಈಗ ಏನನ್ನ ಹೇಳ್ತಾ ಇದೀನಿ ಅಂದ್ರೆ ಮೈಂಡ್ಫುಲ್ ಈಟಿಂಗ್ ನ ಮಾಡಿದಾಗ ನಾವು ಸ್ವಲ್ಪನೇ ತಿಂದ್ರು ನಮ್ಗೆ ಸಂತೃಪ್ತಿ ಆಗತ್ತೆ. ಮತ್ತೆ ಮತ್ತೆ ಅದು ಇದು ತಿನ್ಬೇಕು ಅನ್ನುವಂತಹ ಕ್ರೇವಿಂಗ್ ಇರೋದಿಲ್ಲ. ಆಗ ತೂಕ ಇಳಿಕೆ ಕೂಡ ಸುಲಭ ಆಗತ್ತೆ. ಹಾಗಾಗಿ ಮ ಅಂದಾಗ ನೀವು ಮನಃಪೂರ್ವಕವಾಗಿ ಮಾಡುವಂಥದ್ದು ಮನ, ಮನನ, ಮೌನ, ಈ 3 ಟೆಕ್ನಿಕ್ ನ ನೆನ್ಪಿಟ್ಕೊಳ್ಳಿ. ಮನಃಪೂರ್ವಕವಾಗಿ ಮಾಡುವಂಥದ್ದು ಮನನ, ಅವಾಗ ಮನನ ಮಾಡ್ಕೊಳ್ಳುವಂಥದ್ದು, ಕೊನೆಗೆ ಮೌನ. ಅನೇಕ ಸಂದರ್ಭಗಳಲ್ಲಿ ಚುಚ್ಚು ಮಾತುಗಳು, ನಾವು ಸಂಕಲ್ಪ ಮಾಡಿದೀವಿ, ಆ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಿದೀವಿ ಅಂತಂದಾಗ ಏನೋ ಒಂದು ತೊಂದರೆಗಳು, ಅಡಚಣೆಗಳು ಬಂದಾಗ ನಾವೇನ್ ಮಾಡ್ಬೇಕು, ಮೌನವನ್ನ ವಹಿಸ್ಬೇಕಾಗತ್ತೆ ಅಷ್ಟೆ. ಅದೊಂದು ಟೆಕ್ನಿಕ್ ಆಗಿ ನೀವು ಬಳಸ್ಕೋಬಹುದು. ಅದಕ್ಕೆ ನಾವು ಪಾಸಿಟಿವ್ ಸೈಕಾಲಜಿನಲ್ಲಿ ಸೈಲೆಂಟ್ ಟ್ರೀಟ್ಮೆಂಟ್ ಅಂತಾನೆ ಕರೀತಾರೆ. ಆ ಟೆಕ್ನಿಕ್ ಗೆ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಮಾತಾಡಕ್ ಹೋಗ್ಬಾರ್ದು, ನೀವು ಮೌನ ವಹಿಸ್ಬಿಟ್ರೆ ಸಾಕು. ಅದು ಎಷ್ಟು ಶಾರ್ಪ್ ಆಗಿರತ್ತೆ ಅಂತಂದ್ರೆ ಮಾತಿಗಿಂತನೂ ಮೌನ ಹರಿತವಾಗಿರತ್ತೆ. ಆಯ್ತಾ? ಅದ್ರ ಬಗ್ಗೆ ಹೆಚ್ಚು ವಿವರಿಸೋದಕ್ ಹೋಗಲ್ಲ, ನೆಕ್ಸ್ಟ್ ಹೋಗ್ತೀನಿ. ಸರಿ ಗ ಮ ಆಯ್ತು. ನೆಕ್ಸ್ಟ್ ಪ ಇಂದ ಒಂದು ಟೆಕ್ನಿಕ್ ಹೇಳೋದಾದ್ರೆ, ನೀವು ಏನನ್ನ ಸಂಕಲ್ಪ ಮಾಡಿದಿರೋ ಆ ವಿಚಾರದಲ್ಲಿ ಪರಿಣಿತಿಯನ್ನ ಪಡ್ಕೊಳ್ಳುವಂಥದ್ದು, ಪ್ರಗತಿಯನ್ನ ಸಾಧಿಸುವಂಥದ್ದು, ಅಥವಾ ಪಥ ಏನಿದೆ ನಿಮ್ಮ ಪಥ ಪ್ರಗತಿಯ ಕಡೆಗೆ ಇರ್ಬೇಕು ಅಂತ ಪರಿಣಿತಿಯನ್ನ ಪಡೆದುಕೊಳ್ಳುವಂಥದ್ದು. ಒಂದೇ ಸಲಿಗೆ ಪರಿಣಿತಿಯನ್ನ ಪಡೆಯೋದಿಕ್ಕೆ ಆಗಲ್ಲ, ಹಂತ ಹಂತವಾಗಿ ಪಡೆಯುವಂಥದ್ದು. ಈಗ ನಾಳೆಯಿಂದ ನಾನು ಸಕ್ಕರೆ ತಿನ್ನೋದಿಲ್ಲ ಅಂತ ಹೇಳಿ ನಾನು ನಿರ್ಧಾರ ತಗೊಂಡ್ರೆ ಇಮಿಡಿಯೇಟ್ ಆಗಿ ನಾಳೆಯಿಂದ ನಾನು ಸ್ವೀಟ್ಸ್ ತಿನ್ನಲ್ಲ, ಸಕ್ಕರೆ ತಿನ್ನಲ್ಲ ಅಂತ ಬಿಟ್ಬಿಡಕ್ ಆಗಲ್ಲ. ಏನ್ ಮಾಡ್ತೀನಿ, ಅದ್ರಲ್ಲಿ ಮಾಸ್ಟ್ರಿ ಪಡ್ಕೋಬೇಕು ನಾನು ಅಂತಂದ್ರೆ ಒಂದೊಂದೇ ಪುಟ್ಟ ಹೆಜ್ಜೆಯನ್ನ ಇಡ್ತಾ ಹೋಗ್ತೀನಿ. ಯಾರು ನಂಗೆ ಸಮಯ ಎಷ್ಟಾಗಿದೆ ಹೇಳ್ಬೋದಾ? 4:45 ಮೇಡಮ್. ಓಕೆ, ಥ್ಯಾಂಕ್ ಯು. ಏನಂದ್ರೆ ಪರಿಣಿತಿಯನ್ನ ಪಡ್ಕೊಳ್ಳುವಂಥದ್ದು ಅಂತಂದಾಗ ಚಿಕ್ಕ ಚಿಕ್ಕ ಹೆಜ್ಜೆಯನ್ನ ಇಡೋದು. ನಾಳೆಯಿಂದ ಕಂಪ್ಲೀಟ್ ಆಗಿ ನಾನು ಸ್ವೀಟ್ ತಿನ್ನೋದನ್ನ ನಿಲ್ಲಿಸ್ಬಿಡೋದಕ್ಕಾಗಲ್ಲ. ಏನ್ ಮಾಡ್ತೀನಿ, ತುಂಬಾ ತಿಂತಾ ಇದ್ದವಳು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ ಕ್ವಾಂಟಿಟಿನ. ನೆಕ್ಸ್ಟ್ ಮನೇಲಿ ಎಲ್ಲಾರು ತಿಂತಾ ಇರ್ತಾರೆ, ನಮಗೂ ಆಸೆ ಆಗತ್ತೆ, ಒಂದು ಇಡೀ ಸ್ವೀಟ್ ತಿನ್ನೋ ಬದಲು ಅರ್ಧ ತಿಂತೀನಿ. ಇನ್ಯಾವ್ದ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ರೆಡ್ಯೂಸ್ ಮಾಡೋಣ, 1/4 ಭಾಗ ತಿಂತೀನಿ ಅಷ್ಟೇ, ಇನ್ನೊಂದ್ಸಲಿ ಒಂಚೂರ್ ಮುರ್ಕೊಂಡ್ ತಿಂತೀನಿ ಸಾಕು ಅಂತ. ಆ ನಂತರದಲ್ಲಿ ಹಂಗೆ ಅದನ್ನ ನಿಲ್ಲಿಸುವಂತದ್ದು. ಹಾಗೆ ನಾನು ಸಕ್ಕರೆಯನ್ನ ಕಾಫಿಗೆ ಹಾಕೊಳ್ಳೋದು ಬಿಡ್ಬೇಕು ಅಂತ ಫಸ್ಟ್ ನಿರ್ಧರಿಸಿದಾಗ ಕಷ್ಟ ಆಯ್ತು. ಅದಕ್ಕೆ ಬದಲಾಗಿ ಏನ್ ಮಾಡಿದೆ, ಸಕ್ಕರೆಗೆ ಬದಲಾಗಿ ಪರ್ಯಾಯವಾಗಿ ಏನ್ ಕೊಡ್ಬೋದು, ಬೆಲ್ಲವನ್ನ ಕೊಡುವಂಥದ್ದು. ಮನಸ್ಸಿಗೆ ಕಿತ್ಕೊಂಡ್ಬಿಟ್ರೆ ಆಗಲ್ಲ. ಮಕ್ಕಳು ಯಾವ್ದೋ ಒಂದು ಗೊಂಬೆ ಇಟ್ಕೊಂಡು ಆಟಾಡ್ತಿರ್ತಾರೆ ಅಂತಂದ್ರೆ ನೀವು ಕಿತ್ಕೊಂಬಿಡಿ, ಕೊಡು ಆಂಟಿ ಕೊಟ್ಬಿಡು, ವಾಪಸ್ ಕೊಟ್ಬಿಡು, ಅವ್ರ ಮನೆಯಲ್ಲಿ ಆಟಾಡುವಾಗ ಅಂತ ಕೊಟ್ಟಿದ್ದಾರೆ, ವಾಪಸ್ ಕೊಟ್ಬಿಡು ಅಂದ್ರೆ ಕೊಟ್ಬಿಡಲ್ಲ ಮಗು. ಅದಕ್ ಬದಲಾಗಿ ಇನ್ನೇನೋ ಒಂದನ್ನ ಕೊಟ್ಟು ಇದನ್ನ ಇಸ್ಕೋಬೇಕು. ಇದೇ ಟೆಕ್ನಿಕ್ ನ ಬಳಸ್ಕೋಬೇಕು. ನಾವು ನಮ್ಮ ಮನಸ್ಸನ್ನ ಗೆಲ್ಲುವಂತಹ ಪರಿಣಿತಿಯನ್ನ ಪಡ್ಕೋಬೇಕು. ಹಂತ ಹಂತವಾಗಿ ಹೋಗ್ಬೇಕು. ಈಗ ದಿನಕ್ಕೊಂದ್ 6 ಸೀರಿಯಲ್ ನೋಡ್ತಾ ಇರಾ ಅಂತಂದ್ರೆ ಅದನ್ನ ಮೊದ್ಲು 5 ಸೀರಿಯಲ್ ಇಳಿಸ್ಕೊಂಡು 4ಕ್ಕೆ ಇಳಿಸ್ಕೊಂಡು 3, 2, 1 ಹಿಂಗೆ ಹಿಂದಿಂದಕ್ಕೆ ತಕೊಂಡು ಕೊನೆಗೆ ಕಂಪ್ಲೀಟ್ ಆಗಿ ನಿಲ್ಲಿಸ್ಬೋದು. ಅಥವಾ ಅದರಿಂದ ಏನು ತೊಂದರೆ ಇಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡ್ಬೋದು. ನೀವು ವಾಕಿಂಗ್ ಮಾಡ್ತೀನಿ ಅಂದಾಗ ಮೊದಲನೇ ದಿವಸಕ್ಕೆ 4 ರೌಂಡ್ ಹೊಡೆಯೋ ಬದಲು ಇವತ್ತು 1 ರೌಂಡ್ ಹೊಡಿತೀನಿ, ಆಯ್ತು ನನ್ನಿಂದ 2 ರೌಂಡ್ 3 ರೌಂಡ್ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋದು. ಏನ್ ಮಾಡ್ತಾ ಹೋಗ್ತೀರೋ ಒಂದು ಪುಟ್ಟ ಹೆಜ್ಜೆಯನ್ನ ಇಡ್ತಾ ಅದರಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಪರಿಣಿತಿಯನ್ನ ಪಡ್ಕೊಳ್ಳುವಂಥದ್ದು. ಅಡಿಕ್ಷನ್ ಇಂದ ಹೊರಬರುವಾಗ ನಿಧಾನವಾಗಿ ಕಡಿಮೆ ಮಾಡ್ಬೇಕು, ಪ್ರಗತಿಯನ್ನ ಸಾಧಿಸುವಾಗ ನಿಧಾನ. ಗಮ ಪ ಆಯ್ತು. ನೆಕ್ಸ್ಟ್ ದ ಅಂತ ಅಂದಾಗ ಅದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಕಥೆ ಇದೆ ಉಪನಿಷತ್ತಿನಲ್ಲಿ. ಇಲ್ಲಿ ನಾವು ಅದನ್ನ ಅದ್ರ ಸಾಧ್ಯ ಆಗೋದಿಲ್ಲ, ಟೈಮ್ ಸಾಲದೆ ಇರೋದ್ರಿಂದಾಗಿ. ಅದರಿಂದ ನಾನು ಅದರಲ್ಲಿ ಬರುವಂತಹ ಸಾರ 3 ವಿಚಾರ ಏನಂದ್ರೆ, ದ ಅಂದಾಗ ದಮ, ನಿಗ್ರಹಿಸುವಂಥದ್ದು, ದಮನ ಮಾಡುವಂಥದ್ದು, ನಿಗ್ರಹಿಸುವಂಥದ್ದು. ನಾವು ಬೇಗ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ. ಯಾವಾಗ ನಾವು ಕಂಟ್ರೋಲ್ ಮಾಡಕ್ ಹೋಗ್ತೀವೋ ಆವಾಗ್ಲೇ ಕೈ ಮೀರಿ ಹೋಗುವಂಥದ್ದು ಜಾಸ್ತಿ. ಹಾಗಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ, ತುಂಬಾ ನಮ್ಮನ್ನ ನಾವು ಪ್ರೆಷರ್ಗೆ ಒಳಪಡಿಸ್ಕೊಳ್ದಂತೆ ಸ್ವಲ್ಪನೇ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು ದಮ. ನೆಕ್ಸ್ಟ್ ದಯೆ, ನಮ್ಮ ಬಗ್ಗೆ ನಮಗೆ ದಯೆ ಇರ್ಬೇಕು, ಕರುಣೆ ಇರ್ಬೇಕು. ತುಂಬಾ ಹಾರ್ಶ್ ಆಗಿ ನಾವು
ಯಾವುದೋ ಒಂದು ಸಂಕಲ್ಪ ಮಾಡಿದೀನಿ ಇದನ್ನ ಮಾಡೇ ಬಿಡ್ಬೇಕು ಅಂತ ಹೇಳಿ ಅಷ್ಟೊಂದು ಹಾರ್ಶ್ ಆಗಿ ಹೋಗ್ಬಾರ್ದು. ದಯೆ ಇರ್ಬೇಕು ನಮ್ಮ ಬಗ್ಗೆ, ಇತರರ ಬಗ್ಗೆ. ಕೊನೆಗೆ ದಾನ ಅಂತ ಬರುತ್ತೆ ಆ ಕಥೆಯಲ್ಲಿ. ದಾನ ಅಂತ ಅಂದಾಗ ನಾನೇನೋ ಒಂದು ಕಲಿತೆ, ಜ್ಞಾನ ಸಂಪಾದನೆಯನ್ನ ಮಾಡಿದೆ, ನನ್ನಲ್ಲೇ ಇರದ ಬೇಡ, ಯಾರ ಅಗತ್ಯ ಇದೆಯೋ, ಯಾರಿಗೆ ಅದ್ರ ಅಗತ್ಯ ಇದೆಯೋ ಅವರಿಗೆ ದಾನವನ್ನ ಮಾಡೋದು. ನಾ ಏನೋ ಒಂದು ವಿಚಾರದಲ್ಲಿ ಈಗ ನನ್ನ ಸಂಕಲ್ಪ ಇತ್ತು, ಉದ್ಯೋಗದಲ್ಲಿ ನಾನು ಯಶಸ್ಸನ್ನ ಪಡಿಬೇಕು ಅಂತ. ಯಶಸ್ಸನ್ನ ಪಡೆದೆ, ಏನ್ ಮಾಡ್ಬಹುದು, ಇನ್ನಷ್ಟು ಜನರಿಗೆ ನಾನು ಆ ಒಂದು ಇದನ್ನ ಸೂತ್ರವನ್ನ ಹೇಳ್ಕೊಡುವಂತದ್ದು, ಅಥವಾ ಬೇರೆಯವ್ರಿಗೂ ಕೂಡ ಕೆಲಸವನ್ನ ಕೊಡುವಂತದ್ದು. ಹೀಗೆ ನನ್ನ ಸಂಕಲ್ಪಗಳೇನಿದ್ರು ನವರಾತ್ರಿನಲ್ಲಿ ಇರುತ್ತೆ. ನಾನು ನವರಾತ್ರಿನಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೆ, ಜನವರಿ 2ನೇ ತಾರೀಕಿನಿಂದ ನಾನು ಮಕ್ಕಳಿಗಾಗಿ ಏನಾದ್ರು ಕಾರ್ಯಕ್ರಮವನ್ನ ಸಮರ್ಪಣಾ ಕಡೆಯಿಂದ ಮಾಡ್ತೀನಿ ಅಂತ. ಮನೋನಂದನ ಯಶಸ್ವಿಯಾಗಿ ನಡೀತಾ ಇದೆಯಲ್ಲ, ಹಾಗೆ ಬಾಲನಂದನ ಮಕ್ಕಳಿಗಾಗಿ ಏನಾದ್ರು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗೋ ತರ ಆಗ್ಬೇಕು ಅಂತ. ಅದಕ್ಕೆ ಸಪೋರ್ಟ್ ಕೂಡ ಸಿಕ್ತು ಯೂನಿವರ್ಸ್ ಇಂದ. ನಾವ್ ಯಾವಾಗ ಒಳ್ಳೆ ಸಂಕಲ್ಪ ಮಾಡ್ತೀವೋ, ಸಂಕಲ್ಪ ಶುದ್ಧಿ ಇರುತ್ತೆ, ಯೂನಿವರ್ಸ್ ಇಂದ ಬಂತು. ಆದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು, ನಂಗೆ ಅವರ ಸಪೋರ್ಟ್ ಸಿಗದೆ ಹೋಯ್ತು, ಪೋಸ್ಟ್ಪೋನ್ ಆಯ್ತು. ಆಗ ಅದೇ ಸಮಯಕ್ಕೆ ನಾನು ಅದನ್ನ ಬಿಟ್ಬಿಡ್ಲಿಲ್ಲ. ಅದಕ್ಕೆ ಬದಲಾಗಿ ಏನ್ ಮಾಡಿದೆ, ಇನ್ನೊಬ್ಬರ ಸಹಾಯವನ್ನ ಪಡೆದು ಶುರು ಮಾಡಿದೆ. ಇವತ್ತು ಈಗ 5 ಗಂಟೆಗೆ ನಾಳೆ ಶುರುವಾಗ್ಬೇಕು ಅಂತ ಅನ್ಕೊಂಡಿದ್ದಂತಹ ಕಾರ್ಯಕ್ರಮ ಒಂದು ದಿವಸ ಮುಂಚಿತವಾಗೇನೆ ಇವತ್ತಿನಿಂದ ಮ್ಯೂಸಿಕ್ ಕ್ಲಾಸ್ ಶುರು ಆಗ್ತಿದೆ ಸಮರ್ಪಣೆಯಿಂದ ಮಕ್ಕಳಿಗಾಗಿ. ನಾನು ಯಾಕೆ ಈ ಮಾತನ್ನ ಹೇಳ್ದೆ ಅಂದ್ರೆ, ನಾವೇನ್ ಸಂಕಲ್ಪವನ್ನ ಮಾಡ್ತೀವಿ ಅಂತ ನಾವು ನಿರ್ಧರಿಸ್ಕೊಂಡ್ರೆ ಸಾಕು, ಆ ದೇವ್ರು ನಮ್ಗೆ ಬ್ರಹ್ಮಾಂಡದಿಂದ ಯಾರ ಮೂಲಕನಾದ್ರೂ ನಮ್ಗೆ ಸಹಾಯವನ್ನ ಕಳಿಸ್ಕೊಡ್ತಾನೆ. ಸಂಕಲ್ಪವನ್ನ ಮುಂದೂಡೋದಕ್ಕಾಗಿ ಮುಂದೂಡೋ ಬದಲು ಏನಾಯ್ತು, ಹಿಂದಕ್ಕೆ ಬಂತು. ಅದು ಒಂದ್ ದಿವಸ ಮುಂಚಿತವಾಗೇನೆ ಒಳ್ಳೆ ದಿನಾನೇ ಶುರು ಆಗೋ ರೀತಿನಲ್ಲಿ ಆಯ್ತು. ಒಂದು ಸಂಕಲ್ಪ ಇತ್ತು ನನಗೆ, ಸಮರ್ಪಣಾ ಭಾವದಿಂದ ಅನೇಕ ಉಚಿತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀನಿ, ಯಾಕೆ ಒಂದಷ್ಟು ಗೌರವಧನ ಅನ್ನೋ ರೀತಿನಲ್ಲಿ ತಗೊಂಡು ಬೇರೆಯವ್ರಿಗೆ ಸ್ವ ಉದ್ಯೋಗವನ್ನ ಗೃಹಿಣಿಯರಿಗೆ ಕಲ್ಪಿಸ್ಕೊಡೋ ರೀತಿನಲ್ಲಿ ಆಗ್ಬಾರ್ದು, ಮಾಡ್ಬೇಕು. ನಮ್ಮಮ್ಮನ ಕನಸು ಕೂಡ ಅದೇ ಆಗಿತ್ತು. ಇನ್ನೊಂದ್ 4-5 ಜನಕ್ಕೆ ಅವರಲ್ಲಿರೋ ಪ್ರತಿಭೆಗೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಾಗ ಅವ್ರಿಗೂ ಒಂದು ಕೈ ಕಾಸು ಅನ್ನೋ ತರ ಆಗತ್ತಲ್ವಾ, ಒಂದು ಖರ್ಚು ವೆಚ್ಚಕ್ಕೆ ಅನುಕೂಲ ಆಗತ್ತಲ್ವಾ. ನಾನು ಕೂಡ ಎಲ್ಲೋ ಒಂದ್ ಕಡೆ ಸೇವೆ ಸಲ್ಲಿಸ್ತೀನಿ ಅನ್ನೋಂತ ಭಾವನೆ ಅವರಲ್ಲೂ ಬರತ್ತಲ್ವಾ. ನೀನ್ ಮಾಡು ಈ ರೀತಿ ಅಂತ ಹೇಳಿದ್ರು. ಅದನ್ನ ಈ ವರ್ಷದ ಸಂಕಲ್ಪವಾಗಿ ಇಟ್ಕೊಂಡಿದ್ದೆ. ಅದು ಕೂಡ ನನಗೆ ಚಿಕ್ಕ ಮಟ್ಟದಲ್ಲಿ, ಒಂದು ಪುಟ್ಟ ಮಟ್ಟದಲ್ಲಿ ಸಾಧ್ಯ ಆಯ್ತು. ಹೀಗೆ ನಾವ್ ಯಾವಾಗ ಸಂಕಲ್ಪವನ್ನ ಮಾಡ್ತೀವೋ ಆಗ ಯೂನಿವರ್ಸ್ ಸಪೋರ್ಟ್ ಮಾಡದೆ ಅದೇ ರೀತಿಯ ಮೈಂಡ್ ಸೆಟ್ ಇರುವಂತಹ ಜನರನ್ನ ಕಳಿಸ್ಕೊಡತ್ತೆ. ಸರಿ ಗಮ ಪ ದ ಆಯ್ತು. ನೆಕ್ಸ್ಟ್ ನೀ ಎಂದಾಗ ನಿಷ್ಠೆ ಇರ್ಬೇಕು, ನಿತ್ಯ ಅಂದ್ರೆ ಪ್ರತಿನಿತ್ಯ ಮಾಡುವಂತದ್ದಾಗಿರ್ಬೇಕು, ನಿರಂತರವಾಗಿರ್ಬೇಕು. ಇವತ್ ಮಾಡ್ದೆ ಅಂತ ಹೇಳಿ ಬಿಟ್ಬಿಡೋದಲ್ಲ, ನಿರಂತರವಾಗಿರ್ಬೇಕು. ನಿಧಾನವಾದ್ರೂ ಪರವಾಗಿಲ್ಲ, ನಿಧಾನವಾಗೇನೆ ನಾವು ನಮ್ಮ ಗುರಿಯ ಕಡೆಗೆ ಸಾಗ್ಬೇಕು. ನನ್ನ ಗೆಳತಿ, ನಾವೆಲ್ಲರೂ ಚಿಕ್ಕವರಿದ್ದಾಗ ಚಾಮುಂಡಿ ಬೆಟ್ಟವನ್ನ ಬೇಗ ಹತ್ಕೊಂಡು ಹೋಗ್ಬೇಕು, ಯಾರು ಫಸ್ಟ್ ನೋಡೋಣ ಅಂತ ಹೇಳಿ ದಬ ಹತ್ಕೊಂಡು ಓಡ್ತಾ ಇದ್ವಿ. ನನ್ ಗೆಳತಿ ಒಬ್ಳು ಮಾತ್ರ ನಿಧಾನವಾಗಿ ಸ್ಟೆಪ್ಗಳನ್ನ ಹತ್ಕೊಂಡ್ ಬರ್ತಾ ಇದ್ಲು. ನಾವೆಲ್ಲ ಆಡ್ಕೊಂಡ್ ನಗಕ್ಕೆ, ನಾವೆಲ್ಲ ಎಷ್ಟು ಫಾಸ್ಟ್ ಆಗಿ ಹತ್ಕೊಂಡು ಹೋಗ್ತಾ ಇದೀವಿ, ನಾವ್ ಇಷ್ಟು ಮೇಲಿದೀವಿ, ಇನ್ನೂ ಅವಳು ಅಲ್ಲೇ ಇದ್ದಾಳೆ ಅಂತ. ಹೋಗ್ತಾ ನಮ್ಗೇನಾಯ್ತು, ಸುಸ್ತಾಯ್ತು, ಕಾಲ್ ನೋವು ಬಂತು, ನಾವು ಕೂತ್ವಿ. ಅವಳು ನಡ್ಕೊಂಡ್ ಬಂದ್ಲು, ನಮ್ಗೆಲ್ರಿಗೂ ಟಾಟಾ ಬೈ ಬೈ ಹೇಳ್ಬಿಟ್ಟು ಅದೇ ರೀತಿನಲ್ಲಿ ಅದೇ ಸ್ಪೀಡಲ್ಲಿ ನಿಧಾನವಾಗಿ ನಡ್ಕೊಂಡ್ ಹತ್ಕೊಂಡು ಹೋದ್ಲು. ಅವಳು ಗುರಿಯನ್ನ ತಲುಪಿದ್ಲು, ನಮ್ಮೆಲ್ಲರಿಗಿಂತ ಮುಂಚೆ ಹೋಗಿ ತಲುಪಿದ್ಲು. ನಿಧಾನವಾದ್ರೂ ಪರವಾಗಿಲ್ಲ, ನಿರಂತರವಾಗಿರ್ಬೇಕು, ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ನೀವೇನನ್ನ ಸಂಕಲ್ಪವಾಗಿ ತಗೊಂಡಿದ್ದೀರೋ ಅದನ್ನ ಸ್ವಲ್ಪವಾದರೂ ಸಂಪೂರ್ಣವಾಗಿ ಬಿಡೋ ಬದಲು ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅನ್ನೋ ರೀತಿನಲ್ಲಿ ಸ್ವಲ್ಪನಾದ್ರೂ ಅದನ್ನ ಮಾಡ್ತಾ ಬಂತು ಅಂತಂದಾಗ ಸಾಧ್ಯ ಆಗತ್ತೆ. ಕೊನೆಯದಾಗಿ ಸರಿಗಮ ಪದನಿ ಸ ಏನು, ಸಮರ್ಪಣಾ ಭಾವ. ಯಾವ್ದೋ ಒಂದು ಯೋಜನೆಯನ್ನ ಹಾಕೊಂಡ್ರಿ, ಸಂಕಲ್ಪ ಹಾಕೊಂಡ್ರಿ, ಕಾರ್ಯಗತ ಮಾಡಿದ್ರಿ, ಸಿದ್ಧಿ ಸಿಕ್ಕಿದ ನಂತರ ಅದರಿಂದ ಬಂದಂತಹ ಶ್ರೇಯಸ್ಸನ್ನ ಸಮರ್ಪಣಾ ಭಾವದಿಂದ ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಿಸ್ಬಿಡುವಂಥದ್ದು. ನಾನ್ ಮಾಡ್ದೆ ಅನ್ನೋದಕ್ಕಿನ್ನ ಕೃಷ್ಣ ಮಾಡಿಸ್ದ, ಅವನಿಂದ ಸಾಧ್ಯ ಆಯ್ತು. ಸಂಕಲ್ಪ ನಾವು ಮಾಡ್ತೀವಿ, ಆದ್ರೆ ಮಾಡ್ಸೋದೆಲ್ಲ ಯಾರು? ಅವನೇನೆ. ಅವನ್ ಕೃಪೆ ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ ಅಲ್ವಾ. ತೇನ ವಿನ ತೃಣಮಪಿ ನ ಚಲತಿ. ಅವನ್ ಕೃಪೆ ಇಲ್ಲ ಅಂತಂದ್ರೆ ಒಂದು ಹುಲ್ಕಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಉಪನಿಷತ್ತಿನಲ್ಲಿ ಬ್ಯೂಟಿಫುಲ್ ಆಗಿರೋ ಕಥೆ ಇದೆ. ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಹಾಗಾಗೇನೆ ನನ್ನ ಮನೋರಂಜನಾ ಕಾರ್ಯಕ್ರಮಗಳೆಲ್ಲವನ್ನ ನಾನು 5 ನಿಮಿಷದ ಆಡಿಯೋ ತರದಲ್ಲಿ ಮಾಡ್ಕೊಂಡು ಹೋಗುವಂಥದ್ದು. ಯಾಕೆಂದ್ರೆ ಒಂದೇ ದಿವಸಕ್ಕೆ ಎಲ್ಲವನ್ನ ಹೇಳೋದಕ್ಕಾಗಲ್ಲ, ನೆನ್ಪಾಗ್ತಾ ಹೋಗುತ್ತೆ ಚೈನ್ ತರ. ಅದಕ್ಕೆ ದಿನ ಸ್ವಲ್ಪ ಒಂದೊಂದು 5 ನಿಮಿಷದ ಆಡಿಯೋ ತರದಲ್ಲಿ
ವಿಚಾರಗಳನ್ನ ಹಂಚ್ತಾ ಹೋಗುವಂತದ್ದು ಅಂತ ಮಾಡ್ಕೊಂಡು ಹೋಗಿ ನೀವು ಒಟ್ಟಿಗೆ ಇರಬಾರ್ದು, ಸ್ವಲ್ಪ ಸ್ವಲ್ಪವಾಗಿ ಪಾಸಿಟಿವ್ ವೇನಲ್ಲೇ ಹೋಗ್ಲಿ ಅನ್ನೋ ತರ. ಇದು ಸರಿಗಮ ಪದನಿಸ ಈ ಸಪ್ತ ಸೂತ್ರಗಳನ್ನ ನಿಮ್ಗೆ ಹೇಳ್ದೆ. ನಾನ್ ನಿಮ್ಗೆ ಒಂದು ವಿಚಾರವನ್ನ ಆರಂಭದಲ್ಲಿ ಹೇಳಿದ್ದೆ. 3, 6, 9 ಈ ಟೆಕ್ನಿಕ್ ಬಗ್ಗೆ ಹೇಳಿದೆ. ಇದು ಬಹಳ ಪವರ್ಫುಲ್ ಮತ್ತೆ ಮ್ಯಾಜಿಕಲ್ ವಿಚಾರ. ನೀವು ಗೂಗಲ್ ಮಾಡ್ಬೋದು, ನಿಕೋಲಸ್ ಟೆಸ್ಲಾ ಅಂತ. ಟೆಸ್ಲಾ ಕಂಪ್ನಿ ಓನರ್, ಟೆಸ್ಲಾ ಅಂತ ಹೇಳಿ ನೀವು ಹುಡುಕಿದ್ರೆ ಸಾಕು. ಆತ ಯಾವ ರೀತಿ 369 ನ ಬಳಸ್ಕೊಂಡು ಹೇಗೆ ಆಗರ್ಭ ಶ್ರೀಮಂತ ಆದ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಆಯ್ತಾ? ನಮ್ಮಲ್ಲಿ ನಾನ್ ನಿಮ್ಗೆ 2 ನಂಬರ್ ಬರ್ಸಿದ್ದೆ ಅಲ್ಲ, 21 ಬರ್ಸಿದ್ದೆ, 9. ನಮ್ಮಲ್ಲಿ ಬಹಳ ನವಗ್ರಹಗಳಿಗೆ ಬಹಳ ಮಹತ್ವ ಕೊಡ್ತೀವಿ, ನವರಾತ್ರಿಗೆ ಮಹತ್ವ ಕೊಡ್ತೀವಿ ನಮ್ಮ ಸಂಸ್ಕೃತಿನಲ್ಲಿ. ಹಾಗೇನೆ 108 ಸರಿ ಜಪವನ್ನ ಮಾಡ್ಬೇಕು ಅಂತ ಹೇಳ್ತೀವಿ, 21 ಸಲ ಪ್ರದಕ್ಷಿಣೆ ಹಾಕ್ಬೇಕು ಅಂತೀವಿ, 48 ಮಂಡಲ ಅಂತ ಹೇಳ್ತೀವಿ. ಇದೆಲ್ಲ ನಂಬರ್ಗಳನ್ನ ನೀವು ಬರ್ಕೋಬಹುದು, ಕೂಡಿ ನೋಡಿ ಗೊತ್ತಾಗತ್ತೆ. 48, 8 + 4 12, 12 ಅಂದಾಗ 1 + 2 3, ಅದು 3ಗೆ ಬಂತು ಅಲ್ವಾ? ಹಾಗೇನೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ 2 + 1 21 ಅಂತ ಇದ್ದಾಗ 2 + 1 ಮಾಡಿದಾಗ 3 ಬಂತು. ಎಲ್ಲವೂ 3, 3, 3 ನಲ್ಲಿ ಎಂಡ್ ಆಗತ್ತೆ ನೋಡಿ. 108 ಸಲ ಜಪವನ್ನ ಮಾಡ್ಬೇಕು. 9 ಅದೇ 3ರಿಂದ ನೀವು ಭಾಗಿಸಿದಾಗ 3 ಉಳಿಯತ್ತೆ. ಆಯ್ತಾ? ಈ 369 ಏನಿದೆ ಇದು ಅಷ್ಟೇನೆ. ನೀವು ಯಾವ್ದೋ ಒಂದು ಪೇಮೆಂಟ್ ಗಳನ್ನ ನೋಡ್ತಾ ಹೋಗಿ, ಯಾವ್ದಾದ್ರು ಬಾಟಾ ಕಂಪ್ನಿ ಶೋರೂಮ್ ಅಂತ ಹೇಳಿ ನಾವು ರೇಗಿಸ್ತಾ ಇರ್ತೀವಿ, ಆದ್ರೆ ಹಾಗಲ್ಲ. ಅದೆಲ್ಲವೂ ಏಂಜಲ್ ನಂಬರ್ ಅಂತ ಹೇಳ್ತೀವಿ, ರಿಪೀಟೆಡ್ ಆಗಿರೋದು. ಓಕೆ, ಒಂದೇ ಸಂಖ್ಯೆ 3 ಸಲ ಇದ್ರೆ 2 ಸಲ ಇದ್ರೆ ನಾವು ಏಂಜಲ್ ನಂಬರ್ ಅಂತ ಕರಿತೀವಿ. ಅದ್ರಲ್ಲೂ ಯಾವ ಸಂಖ್ಯೆಯನ್ನ 3ರಿಂದ ಭಾಗಿಸಿದಾಗ 3 ಉಳಿಯತ್ತೋ ಅದೆಲ್ಲವೂ ಲಕ್ಕಿ ನಂಬರ್ ಅಂತ ಹೇಳ್ತೀವಿ. ಹಾಗಾಗೇನೆ ನೀವು 99 ರೂಪಾಯಿ, 999 ರೂಪಾಯಿ ನಮ್ಮನ್ನ ಮೋಸ ಮಾಡೋದಕ್ಕಾಗಿ 1 ರೂಪಾಯಿ ಕಡಿಮೆ ಅಂತಂದ್ರೆ ನಮ್ಮ ಮೈಂಡ್ ಸೆಟ್ ಆ ಕಡೆ ಬರತ್ತೆ ಅಂತ ಹೇಳಿ ಕೆಲವರು ವಾದ ಮಾಡ್ತಾರೆ. ಇರಬಹುದೇನೋ, ಸೈಕಾಲಜಿಕಲ್ ಆಗಿ ಇರಬಹುದು, ಆದ್ರೆ ಇದೆಲ್ಲವೂ ಲಕ್ಕಿ ನಂಬರ್ಸ್. ಹಾಗಾಗೇನೆ ಮತ್ತೆ 999 ಇದು ಕೂಡ ಒಂದು ಪೋರ್ಟಲ್. ಇದ್ರ ಬಗ್ಗೆ ನಾನು ನವರಾತ್ರಿ ಸಮಯದಲ್ಲಿ ತಿಳಿಸಿದ್ದೆ, ಅದರಿಂದಾಗಿ ಮತ್ತೆ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನೀವು ಆಯ್ಕೆ ಮಾಡುವಂತಹ ಸಂಖ್ಯೆ, ಶುಲ್ಕ ಇರ್ಬೋದು, ಅಥವಾ ನೀವೇನಾದ್ರು ವ್ಯವಹಾರ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರಾ, ವಾಣಿಜ್ಯೋದ್ಯಮ ಮಾಡ್ಬೇಕು ಅಂತ ಅನ್ಕೊಂಡಿರಾ ಅಂತಂದ್ರೆ ನೀವು ನಂಬರ್ ಫಿಕ್ಸ್ ಮಾಡ್ತಿರಲ್ಲ, ಡೇಟ್ ಫಿಕ್ಸ್ ಮಾಡ್ತಿರಲ್ಲ, ಅಂತದನ್ನು ಕೂಡ ಗಮನಿಸ್ಕೊಳ್ಳಿ. ಆ ಡೇಟು ಈ 3, 6, 9 ಇದರಲ್ಲಿ ಯಾವ್ದಾದ್ರು ಒಂದಾಗಿದ್ರೆ ಹೆಚ್ಚು ಸೂಕ್ತವಾಗಿರುತ್ತೆ. ನಾನು ನ್ಯೂಮರಾಲಜಿ ಕಲ್ತವಳಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಆದ್ರೆ ಇದ್ಯಾವ್ದು ಮೂಢನಂಬಿಕೆಗಳಲ್ಲ, ಇದೆಲ್ಲದಕ್ಕೂ ನಮ್ಮ ಪೂರ್ವಿಕರು ಇದೆಲ್ಲವನ್ನ ತಿಳ್ಕೊಂಡೇನೆ ನಮ್ಗೆ ಆತರ ಒಳ್ಳೊಳ್ಳೆ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಆಯ್ತಾ? 3 ಸಲ ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾರೆ, 9 ದಿವಸ ನವರಾತ್ರಿನಲ್ಲಿ ಪೂಜೆ ಮಾಡು ಅಂತ ಹೇಳ್ತಾರೆ, 21 ಸಲ ನೀ ಬಸ್ಕಿ ಹೊಡಿ ಗಣೇಶ ನಮಸ್ಕಾರ ಮಾಡು ಅಂತಾರೆ, 48 ಮಂಡಲಗಳನ್ನ ಮಾಡು ಅಂತಾರೆ, 108 ಸಲ ಜಪ ಮಾಡು ಅಂತಾರೆ. ಯಾಕೆ? ನಾವು ಕೇಳಿಲ್ಲ, ಅದರಿಂದ ನಮ್ಗೆ ಗೊತ್ತಿಲ್ಲ. ಇದೊಂದು ಬ್ರಹ್ಮಾಂಡ. ಈ ವಿಚಾರಗಳೆಲ್ಲವನ್ನ ನಾವು ತಿಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ತಿಳಿತಾ ಸಾಗೋಣ. ಈ ಸರಿಗಮ ಪದನಿಸ ಟೆಕ್ನಿಕ್ ತಿಳ್ಕೊಂಡ್ವಿ, ಸ್ಮಾರ್ಟ್ ಈ ಅಕ್ಷರಕ್ಕೆ ವಿವರಣೆಯನ್ನ ತಿಳ್ಕೊಂಡ್ವಿ. ನಾನು ಈಗಾಗ್ಲೇ ಹೇಳ್ದಂತೆ ಬರೀ ನಾನು ಒಬ್ಳೆ ಮಾತಾಡ್ತಾ ಹೋದ್ರೆ ಸರಿ ಹೋಗೋದಿಲ್ಲ. ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದ್ರು ಅನಿಸಿಕೆ, ಅಭಿಪ್ರಾಯಗಳಿದ್ರೆ, ಏನಾದ್ರು ಪ್ರಶ್ನೆಗಳಿದ್ರೆ, ನನ್ನ ಜ್ಞಾನಕ್ಕೆ ಅದು ತಿಳಿಯುವಂತದ್ದಿದ್ರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಅವಕಾಶವನ್ನ ಬಳಸ್ಕೊಳ್ಳಿ. ಧನ್ಯವಾದಗಳು. ನಮಸ್ತೆ ರತ್ನ ಮೇಡಮ್, ನೀವು ಮುಂದುವರಿಸಬಹುದು. ಇಷ್ಟೊತ್ತು ಕೇಳಿದ್ರಲ್ಲ ಲಕ್ಷ್ಮಿ ಅವರದ್ದು ಉಪನ್ಯಾಸ, ಮತ್ತೆ ಅವರ ಲೆಕ್ಕಾಚಾರದ ಒಂದು ವಿಜ್ಞಾನ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನೋ ಹೆಚ್ಚಿನ ವಿಷಯ ಏನಾದ್ರು ತಿಳ್ಕೊಬೇಕು ಅಂದ್ರೆ ಪ್ರಶ್ನೆ ಕೇಳಿ, ಅಥವಾ ಇಷ್ಟೊತ್ತು ಕೇಳಿದಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಯಾರಾದ್ರೂ ಮಾತಾಡ್ತೀರಾ? ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಹೇಳ್ತೀರಾ? ಅದೇ ತುಂಬಾನೇ ಚೆನ್ನಾಗಿತ್ತು ಮೇಡಮ್. ನಾನ್ ವಿಜಯ ಮಾತಾಡ್ತಿರೋದು. ಅದೇ ನಮ್ಗೆ ಈಗ 3, 6, 9 ಅದು ನಮ್ಗೆ ಆಕ್ಚುಲಿ ಗೊತ್ತೇ ಇರ್ಲಿಲ್ಲ. ಅದು ಟೆಕ್ನಿಕ್, ಅದೇ ನಾವು ಪ್ರದಕ್ಷಿಣೆ ಮಾಡೋದಾಗ್ಲಿ, ಆಮೇಲೆ 48 ದಿನದ್ದಾಗ್ಲಿ, ಅದ್ಯಾವುದು ನಮ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಆ ಕಂಕಣ ಕಟ್ಟೋದು ಬಗ್ಗೆ, ಮತ್ತೆ ಸರಿಗಮಪ ಬಗ್ಗೆ ಹೇಳಿದ್ದು, ಅದೇ ಸ್ಕ್ರಿಪ್ಟ್ ಮೆಥಡ್ ಹೇಳಿದ್ದು, ಇದೆಲ್ಲನೂ ತುಂಬಾನೇ ಚೆನ್ನಾಗಿತ್ತು. ಮತ್ತು ನಮ್ಗೆಲ್ಲ ಹೊಸ ವಿಷಯ ಅನ್ನಿಸ್ತು, ಮತ್ತೆ ತಿಳ್ಕೊಳ್ಳೋ ಇದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು ಮೇಡಮ್. ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಹೊಸ ವರ್ಷಕ್ಕೆ ಹೊಸ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ. ಹೌದು. ಬೇರೆ ಇನ್ಯಾರಾದ್ರೂ ಮಾತಾಡ್ತೀರಾ? ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲಾ ವಿಚಾರಗಳನ್ನು ಇನ್ನೊಮ್ಮೆ ಎಲ್ಲ ಕೇಳ್ಬೇಕು ಅನ್ನೋಷ್ಟು ಆಕರ್ಷಣೀಯವಾಗಿತ್ತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ರಾಜೇಶ್ವರಿ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಮೇಡಮ್, ನಾನ್ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ರೆಕಾರ್ಡಿಂಗ್ ಇದ್ರೆ ಕಳ್ಸ್ಕೊಡಿ. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತಾರೆ, ಕೇಳ್ಬೇಕು ಅನ್ಸ್ತಾ ಇದೆ. ಆಯ್ತು, ನಾಳೆ ಅಷ್ಟು ನಮಸ್ಕಾರ ಮೇಡಮ್. ನಮಸ್ತೆ. ಮಾತಾಡಿ. ನಮಸ್ಕಾರ ಮೇಡಮ್. ಮೇಡಮ್, ನೀವು ದಾ ಅನ್ನೋದ್ರ ಬಗ್ಗೆ ಉಪನಿಷತ್ತಲ್ಲಿ ಒಂದ್ ಕತೆ ಇದೆ ಅಂತ ಹೇಳ್ದಲ್ಲ, ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಕ್ಕಾಗತ್ತಾ? ನಾನು ಖಂಡಿತ ಅದನ್ನ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತೀನಿ. ಟೈಮ್ ಜಾಸ್ತಿ ಇಲ್ಲ, ಮುಂದೆ ಖಂಡಿತ ನಾನು ಅದು ದ ಅಂತಾನೆ ಅದು ಉಪನಿಷತ್ತಿನಲ್ಲಿ ಕತೆ ಬರುತ್ತೆ. ಅದು ಯಾವ ಉಪನಿಷತ್ತಲ್ಲಿ ಬರುತ್ತೆ ಮೇಡಮ್ ಅದು? ಉಪನಿಷತ್ತಿನ ಕಥೆಗಳು ಅಂತಾನೆ ನೀವು ನೋಡಿ, ಪ್ರಮೋದ್ ನಟರಾಜ್ ಅವರು ಮಾತಾಡಿರ್ತಾರೆ. ಯೂಟ್ಯೂಬ್ ಅಲ್ಲಿ ನೋಡಿ, ಪ್ರಮೋದ್ ನಟರಾಜ್ ಉಪನಿಷತ್ತಿನ ಕಥೆಗಳು ನಿಮ್ಗೆ ಸಿಗತ್ತೆ. ಲರ್ನ್ ವೇದಾಂತ. ಲರ್ನ್ ವೇದಾಲಿ. ಓಕೆ, ಲರ್ನ್ ವೇದಾಂತ. ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ವೆರಿ ಇನ್ಫಾರ್ಮೇಟಿವ್. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಹೊಸ ವರ್ಷದಲ್ಲಿ ಹೊಸ ವಿಷಯಗಳು ತಿಳ್ಕೊಳಕಾಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಆ ಸ್ಮಾರ್ಟ್ ಇದ್ರಲ್ಲಿ ಮ್ಯಾನೇಜಬಲ್, ಅಚೀವಬಲ್, ರೆಲೆವೆಂಟ್, ಟೈಮ್ ಬೌಂಡ್ರಿ ಆಯ್ತು. ಮೊದಲನೇದು ಸಂಕಲ್ಪ ಶುದ್ಧಿ ಅಂತನ ಏನ್ ಗೊತ್ತಾಗ್ಲಿಲ್ಲ. ಅದೊಂದು ಸ್ಪೆಸಿಫಿಕ್ ಆಗಿರ್ಬೇಕು, ನಿರ್ದಿಷ್ಟವಾಗಿರ್ಬೇಕು. ಸ್ಪೆಸಿಫಿಕ್. ಮೆಜರಬಲ್ ಆಗಿರ್ಬೇಕು, ಅಳತೆ ಮಾಡೋ ತರ ಇರ್ಬೇಕು. ಅದು ಎಮ್ಮಿಗಾಯ್ತು. ಅಚೀವಬಲ್ ಆಯ್ತು, ರೆಲೆವೆಂಟ್ ಆಯ್ತು, ಟೈಮ್ ಬೌಂಡ್ ಇದಾಯ್ತು. ಎಸ್ಸಿಗೆ ಸ್ಪೆಸಿಫಿಕ್ ಗೋಲ್ ಅಂತನಾ? ಹೌದು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು. ಹೇಳ್ದಂಗೆ ರಿಪೀಟ್ ಆಗ್ತಾ ಇದ್ದಂಗೆ ರಿಲ್ಯಾಕ್ಸ್, ರಿಪೀಟ್ ಮಾಡ್ತಿದ್ದಂಗೆ ಅಭ್ಯಾಸ ಆಗ್ಬಿಟ್ರೆ ಅದೇ ಕಂಟಿನ್ಯೂ ಆಗುತ್ತೆ. ಕರೆಕ್ಟ್ ಮೇಡಮ್ ನೀವು ಹೇಳಿದ್ದು. ಹೌದು. ತುಂಬಾ ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದ. ಹರಿ ಓಂ. ಹೇಳಿ. ಪಾರ್ವತಿ ಮಾತಾಡೋದು. ನಾನ್ ತುಂಬಾ ದಿವಸ ಗ್ಯಾಪ್ ಕೊಟ್ಟೆ, ಕ್ಷಮೆ ಇರ್ಲಿ ರತ್ನಪ್ರಭಾ ಮೇಡಮ್ ಅವ್ರಿಗೆ. ನಾನು ಸ್ವಲ್ಪ ಊರಿಗೆ ಬಂದಿದ್ದೆ, ಅದಕ್ಕೆ ಜಾಯ್ನ್ ಆಗ್ಲಿಲ್ಲ. ತುಂಬಾ ದಿನ ಆಯ್ತು. ಈಗೇನು ವಿಷಯ ಅಂತಂದ್ರೆ, ನನಗೆ ಇದು ಉಪನಿಷತ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇವ್ರು ಹೇಳಿರೋದು. ಶ್ರವಣ, ಮನನ, ನಿಧಿಧ್ಯಾಸ, ಇದಕ್ಕೆಲ್ಲ ಉಪಕಥೆಗಳಲ್ಲಿ ಬರುತ್ತೆ ಇವೆಲ್ಲ. ಆ AVSC ಕ್ಲಾಸಿಗೆ ನನಗೆ ತುಂಬಾ ಪೂರಕವಾಗಿದೆ ಅಂತ ಅನ್ನಿಸ್ತು. ಪರ್ಟಿಕ್ಯುಲರ್ ಆಗಿ ನನಗೆ ಹಂಗನ್ಸಿದ್ದು. ಮತ್ತೆ ನಾನು ಇವತ್ತಿನ ಒಂದು ಪ್ರಾತ್ಯಕ್ಷಿಕ ಬಗ್ಗೆ ಹೇಳ್ಬೇಕಂದ್ರೆ, ಮೇಡಮ್ ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅಷ್ಟು ಹೇಳ್ಬಲ್ಲೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಬೇರೆಯವರು ಏನಾದ್ರು ಹೇಳ್ತೀರಾ? ನಮಸ್ತೆ, ನಾನು ಸುಮಾ ಅಂತ. ಐ ಥಿಂಕ್ ನಾನು ಸುಮಾರು ವರ್ಷಗಳಿಂದ ಬಂದಿಲ್ಲ, ಇವತ್ತು ಬಂದಿದ್ದೀನಿ. ಒಳ್ಳೆ ದಿನ ಬಂದಿದ್ದೀರಾ, ಒಳ್ಳೆ ಕಾರ್ಯಕ್ರಮ. ಹೊಸ ವರ್ಷಕ್ಕೆ ಹೇಳಿ. ಏನಂದ್ರೆ ಇದು ಯಾವ ತರ ಖುಷಿ ಆಯ್ತು ಅಂದ್ರೆ, ಈ ಮಕ್ಕಳಿಗೆ ನಾವು ಸ್ಟಡಿ ಸ್ಕಿಲ್ಸ್ ಎಲ್ಲ ಹೇಳಲಿಕ್ಕೆ ಹೋಗ್ತೀವಲ್ಲ, ಅಲ್ಲಿಗೂ ಇದನ್ನ ಉಪಯೋಗಿಸ್ಕೋಬಹುದು ಅನ್ನೋದು ಒಂದು ಟೆಕ್ನಿಕ್ ಇದು ಅಂತ ಅನ್ಸ್ತು ನನಗೆ. ಸ್ಮಾರ್ಟ್, ಸರಿಯಾದ ಸಂಕಲ್ಪ, ರಿಲ್ಯಾಕ್ಸ್, ಎಲ್ಲ ಮಕ್ಕಳಿಗೆ ರಿವಾರ್ಡ್, ಇದೆಲ್ಲ ಪ್ರತಿಯೊಂದನ್ನು ಇದನ್ನ ಇದೇ ತರನೇ ಉಪಯೋಗಿಸಿ ನಾವು ಮಕ್ಕಳಿಗೆ ಸ್ಟಡಿ ಸ್ಕಿಲ್ಸ್ಗೆ ಏನು ಯೂಸ್ ಮಾಡ್ಬೋದು ಅಂತ ಅನ್ಸ್ತು. ತಾವು ಸಹ ಐ ಥಿಂಕ್ ಕೌನ್ಸಿಲಿಂಗ್ ಕೋರ್ಸ್ ಅಲ್ಲೂ ಇದೀರಾ, ಆಸ್ಕ್ ಅಲ್ಲಿ ನೋಡ್ದೆ ನಾನು. ಸೊ ಖುಷಿ ಆಯ್ತು ನಂಗೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದ. ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದು ಇಷ್ಟು ಒಳ್ಳೆ, ತುಂಬಾ ಖುಷಿ ಆಯ್ತು. ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾರಾದ್ರೂ ಮಾತಾಡ್ತೀರಾ? ನಮಸ್ತೆ ಮೇಡಮ್, ಗೀತಾ ಹೇಳಿ. ನಾನು ಮನೋರಂಜನದಲ್ಲಿ ನಾನು ಒಬ್ಳು ಮೆಂಬರು. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್. ಅದು ನೀವು ಹೇಳಿದ ರೀತಿ ಮತ್ತೆ ಸ್ಪಷ್ಟತೆ, ಅದು ಎಷ್ಟು ಚೆನ್ನಾಗಿ, ಒಂದು ಚೂರು ಕನ್ಫ್ಯೂಷನ್ ಇಲ್ದಿರಂಗೆ ನಮ್ ತಲೆ ಒಳಗಡೆ ಹೊಟ್ಟೋಯ್ತು. ಮತ್ತೆ ನಾನು ಲಾಸ್ಟ್ ಇಯರ್ ಇದೆಲ್ಲ ಮಾಡಿ ಸಂಕಲ್ಪ ಎಲ್ಲ ಮಾಡಿದ್ದೆ.
ಆಕ್ಚುಲಿ ಅದು ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಆಮೇಲೆ ಏನ್ ಸಂಕಲ್ಪ ಮಾಡ್ದೆ ಅನ್ನೋದೇ ಮರ್ತೋಯ್ತು ನನಗೆ. ಈಗ ನೀವು ತೋರಿಸಿದ ರೀತಿ ಒಂದಾದ್ಮೇಲೆ ಒಂದು ಹೇಳಿದ್ರಲ್ಲ, ಇದು ನಮಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಯಾವ ತರ ಸಂಕಲ್ಪ ಮಾಡ್ಬೇಕು ಗೊತ್ತು, ಬಟ್ ಅದರ ವಿಧಾನ ರೀತಿ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ವರ್ಷ ಖಂಡಿತ ಇವತ್ತು ರಾತ್ರಿ ನಾನು ಅದು 11 ಗಂಟೆ 11 ನಿಮಿಷಕ್ಕೆ ಖಂಡಿತ ಮಾಡ್ತೀನಿ, ಅದನ್ನ ಮುಂದುವರಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಒಂಥರ ಎಜುಕೇಶನ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ಬೆಸ್ಟ್. ಮೇಡಮ್ ನಮಸ್ಕಾರ. ನಮಸ್ತೆ. ಲಕ್ಷ್ಮಿಯಿಂದ. ಉಪನಿಷತ್ತಿನ ಕಥೆಗಳು ಅಂತೆಲ್ಲ ಯಾರು ಬರ್ದಿರೋದದು? ಉಪನಿಷತ್ ಕತೆ ಹೇಳಿದ್ರಲ್ಲ, ಬರ್ದಿರೋದಲ್ಲ, ಅದನ್ನ ಪ್ರಮೋದ್ ನಟರಾಜ್ ಅವರು ಸಂಗ್ರಹ ಮಾಡಿದ್ದಾರೆ. ಅದೇ ಪ್ರಮೋದ್ ನಟರಾಜ್ ಅಂತ ಬರ್ಕೊಳ್ಳಿ. ಪ್ರಮೋದ್ ನಟರಾಜ್. ಓಕೆ. learnvedanta.com. ಅವ್ರ ಮಾತು ಕೇಳ್ಬಿಟ್ರೆ ನಮ್ದು ಏನೇನೋ ಅಲ್ವೇ ಅಲ್ಲ. ನೀವು ಯಾರ ಮಾತು ಕೇಳಲ್ಲ. ಇಲ್ಲ, ಬಹಳ ಚೆನ್ನಾಗಿ. ನಾನು ಸ್ವಲ್ಪ ಲೇಟ್ ಆಗಿ ಬಂದೆ, ನಾನು ಮತ್ತೆ ರೆಕಾರ್ಡಿಂಗ್ ಕೇಳಿಸ್ಕೊಳ್ತೀನಿ ಹಾಕಿದ್ರೆ. ಇದ್ರೆ ಬಹಳ ಚೆನ್ನಾಗಿತ್ತು. ಈ ಮಕ್ಕಳಿಗೆ ಹೇಳ್ಬೋದು, ನನ್ನ ಮೊಮ್ಮಕ್ಳಿದ್ದಾರೆ, ಸೊ ಅದರಿಂದ ಈ ಉಪನಿಷತ್ ಕಥೆಗಳು ಅವ್ರಿಗೆ ಸಣ್ಣ ಸಣ್ಣ ಕತೆ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅದಕ್ಕೆ. ಅದು .com ಇನ್ನೊಂದ್ಸತಿ ಹೇಳಿ ಹೆಸರು. ಲರ್ನ್ ವೇದಾಂತ. ಲರ್ನ್ ವೇದಾಂತ.com. ನಾ ಕಳಿಸ್ಕೊಡ್ತೀನಿ ನಾಗಲಕ್ಷ್ಮಿ. ಧನ್ಯವಾದಗಳು ಮೇಡಮ್. ಧನ್ಯವಾದ. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ನಮಸ್ತೆ ಮ್ಯಾಮ್. ತುಂಬಾ ಅದ್ಭುತವಾದ ಉಪನ್ಯಾಸ. ನನಗೆ ವಾಟರ್ ಟೆಕ್ನಿಕ್ ಇನ್ನೊಂದ್ ಸ್ವಲ್ಪ ಹೇಳಕ್ ಆಗುತ್ತಾ ಮೇಡಮ್? ವಾಟರ್ ಟೆಕ್ನಿಕ್ ಬಗ್ಗೆನೆ ಹೆಚ್ಚು ಹೇಳ್ಬೋದು. ಅದು ತುಂಬಾ ಇದೆ ಆಕ್ಚುಲಿ, ಅಗಾಧವಾದಂತ ವಿಚಾರ. ವಾಟರ್ ಹ್ಯಾಸ್ ಮೆಮೊರಿ ಅಂತ ಹೇಳ್ತಾರೆ. ನೀರಿಗೆ ನೆನಪಿನ ಶಕ್ತಿ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ಎದ್ದ ತಕ್ಷಣ ಒಂದು ಸ್ಟೀಲ್ ಬಾಟ್ಲೆ ಇಟ್ಕೊಳ್ಳಿ, ಇಲ್ಲ ಟ್ರಾನ್ಸ್ಪರೆಂಟ್ ಗಾಜಿನ ಬಾಟ್ಲ್ ಆಗತ್ತೆ ಅಂದ್ರೆ ಅದು ಇನ್ನೂ ಒಳ್ಳೇದು. ಆಯ್ತಾ? ಅದ್ರ ಮೇಲೆ ಬೇಕಾದ್ರೆ ನೀವು ಒಂದು ಚೀಟಿನಲ್ಲಿ ಬರೆದು ಅಂಟಿಸ್ಬೋದು, ನೀರಿನ ಮೇಲೆನೆ ಅಂಟಿಸ್ಬೋದು. ಆಯ್ತಾ? ಅದಕ್ಕೂ ಕಲರ್ ಅದು ಇದು ಎಲ್ಲ ಇದೆ. ಕೆಲವ್ರಿಗೆ ಈ ಹೊಸ ವಿಚಾರಗಳು ಗೊತ್ತಿಲ್ಲದೆ ಇದ್ದಾಗ ಮೂಢನಂಬಿಕೆ ಅನ್ನುವಂತ ಭಾವನೆ ಬಂದ್ಬಿಡುತ್ತೆ. ಹಾಗಾಗಿ ನಾನು ಯಾವ್ದು ಆಳಕ್ಕೆ ಇಳ್ದಿಲ್ಲ. ಹೇಳ್ಬೋದು, ಅದಕ್ಕೆ ಕೇಳ್ಸೋ ರೀತಿ ಹೇಳ್ಬೋದು, ಇಲ್ಲ ಮನಸ್ಸಲ್ಲಿ ಹೇಳ್ಕೋಬಹುದು. ನಾನು ಆರೋಗ್ಯವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಾನು ಸದೃಢವಾಗಿದ್ದೇನೆ, ಈ ರೀತಿನಲ್ಲಿ ಹೇಳ್ಕೊಳ್ಳುವಂತ ಪಾಸಿಟಿವ್ ಆಗಿ ಶಾರ್ಟ್ ಆಗಿ ಕೆಲವೊಂದು ಅಫರ್ಮೇಶನ್ಸ್ ಗಳನ್ನ ಹೇಳೋದು. ಇಲ್ಲ ಅಂದ್ರೆ ಧನ್ವಂತರಿ ಮಂತ್ರವನ್ನ ಹೇಳ್ತಾ ನಾವು ಸ್ನಾನ ಮಾಡ್ತೀವಿ, ಅಥವಾ ಗಂಗೆ ಚಯಮನೆ ಚೈವ ಹೇಳ್ಕೊಂಡ್ ಮಾಡಿ ಅಂತ ಹೇಳ್ತಾರೆ. ಧನ್ವಂತರಿ ಸ್ತೋತ್ರವನ್ನ ಹೇಳ್ತಾ ನಾವು ಅಡ್ಗೆ ಮಾಡಿ ಅಂತ ಹೇಳ್ತಾರೆ. ಯಾಕೆ? ಅಡ್ಗೆ ಮಾಡುವಾಗ ಒಳ್ಳೇದನ್ನೇ ಹೇಳ್ಕೊಂಡು, ದೇವ್ರ ನಾಮ ಹೇಳ್ಕೊಂಡು ಅಡ್ಗೆ ಮಾಡಿ ಅಂತ ಯಾಕೆ ಹೇಳ್ತಾರೆ? ವಾಟರ್ ಹ್ಯಾಸ್ ಮೆಮೊರಿ. ನೀವು ಅಡ್ಗೆ ಮಾಡ್ತಾ ನಿಂತ್ಕೊಂಡು ಅಲ್ಲಿ ಯಾವ್ದೋ ಹಳೆ ಯೋಚನೆಗಳನ್ನ ಮಾಡ್ಕೊಳ್ತಾ ಏನೋ ಒಂದು ಬೈಕೊಂಡು ಮಾಡ್ಕೊಂಡು ನೀವು ಅಡ್ಗೆ ಮಾಡ್ತಾ ಇದ್ರೆ ಅದೆಲ್ಲವನ್ನ ಹಿಡಿದಿಟ್ಕೊಳ್ಳುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಬೇರೆಯವರ ಮೇಲೆ ಅದು ಪ್ರಭಾವವನ್ನ ಬೀರುತ್ತೆ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರತ್ತೆ, ನೀವೆಲ್ಲ ತಿಳ್ಕೊಂಡಿರ್ತೀರ, ನಾ ಹೆಚ್ಚು ಹೇಳ್ಬೇಕಾಗ್ಲಿಲ್ಲ. ರಾಜಸಿಕ, ತಾಮಸಿಕ, ಸಾತ್ವಿಕ ಇದ್ರ ಬಗ್ಗೆ ಎಲ್ಲ ಹೇಳುವಂತದ್ದು ಅದಕ್ಕೇನೆ. ಮನೆಯ ಊಟ ಮಾಡಿ ಅಂತ ಯಾಕಂತಾರೆ? ಹೊರಗೆ ಹೋಗಿ ತಿನ್ಕೊಂಡ್ ಬಂದಾಗ ಎಷ್ಟೋ ಸಲ ಅಪ್ಸೆಟ್ ಆಗತ್ತೆ ನಿಮ್ಗೆ ಹೆಲ್ತ್. ಆದ್ರೆ ಮನೆ ಊಟದಲ್ಲಿ ಹಾಗಾಗೋದಿಲ್ಲ. ಆದ್ರೆ ಮನೆ ಊಟದಲ್ಲಿ ಏನೋ ತೊಂದ್ರೆ ಆಗಿದೆ ಅಂದ್ರೆ, ಯಾವಾಗ ನಿಮ್ಮ ಮನೆಯ ಒಡತಿ ಆರೋಗ್ಯ ಸರಿ ಇಲ್ಲದೆ ಇರಬಹುದು, ಅಥವಾ ಮನಸ್ಥಿತಿ ಸರಿ ಇಲ್ಲದೆ ಇರಬಹುದು. ಯಾವ್ದಕ್ಕೆ 3 ದಿವಸ ಹೊರಗಾದಾಗ ನಿಮ್ಮನ್ನ ಅಡಿಗೆ ಮನೆಗೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅಂತಂದ್ರೆ, ಆಗ ನಾವು ನಮ್ಮ ಮನಸ್ಥಿತಿ ಸರಿಯಾಗಿರೋದಿಲ್ಲ, ದುಃಖದಲ್ಲಿ ಇರ್ತೀವಿ, ಬೇಜಾರಲ್ಲಿ ಇರ್ತೀವಿ, ಏನೋ ಒಂದು ಮೈಕೈ ನೋವು ಇರತ್ತೆ, ಆ ನೋವೆಲ್ಲಾನು ಟ್ರಾನ್ಸ್ಫರ್ ಆಗತ್ತೆ. ಇದೇ ಕಾರಣಕ್ಕಾಗೇನೆ ಎಷ್ಟೊಂದು ಪದ್ಧತಿಗಳನ್ನ ನಮ್ಮ ಹಿಂದಿನವರು ಮಾಡಿದ್ದಾರೆ. ಅದೆಲ್ಲ ಹೋದ್ರೆ ದೊಡ್ಡ ದೊಡ್ಡ ವಿಚಾರಗಳಾಗಿ ಆಳಕ್ಕೆ ಹೊಟ್ಟೋಗ್ಬಿಡತ್ತೆ. ವಾಟರ್ ಹ್ಯಾಸ್ ಮೆಮೊರಿ. ಹಾಗಾಗಿ ನಾವು ಅಡ್ಗೆ ಮಾಡುವಾಗ್ಲೇ ಇರಬಹುದು, ಅಥವಾ ನೀರ್ ಕುಡಿಯುವಾಗ ಇರಬಹುದು, ಅಥವಾ ನೀರಿನಲ್ಲಿ ಕೆಲಸವನ್ನ ಮಾಡುವಾಗ ಇರಬಹುದು, ಸ್ನಾನ ಮಾಡುವಾಗ ಇರಬಹುದು, ನಾವು ಒಳ್ಳೇದನ್ನೇ ಹೇಳ್ತಾ ಇದ್ರೆ ಅದನ್ನ ದೇಹ ಮತ್ತೆ ದೇಹದ ಒಳಗೆ ಅದು ಸಂಕಲ್ಪ ಶಕ್ತಿ ಇಳಿತಾ ಸಾಗತ್ತೆ. ಮತ್ತೆ ಅದು ಕಣ ಕಣದಲ್ಲೂ ಅದು ಬೆರೆತು ಹೋಗತ್ತೆ, ನಡೆಯತ್ತೆ, ನೆರವೇರತ್ತೆ. ಇದು ವಾಟರ್ ಟೆಕ್ನಿಕ್. ಹೌದು ಮ್ಯಾಮ್. ಅವರು ನೀರ್ ತುಂಬಿದ ತಕ್ಷಣ ಬಿಂದಿಗೆಗೆ ಸ್ತೋತ್ರ ಎಲ್ಲ ಹೇಳ್ಬಿಟ್ಟು ಇಡೋರು. ಅದು ಅದರದ್ದೇ. ಹೌದು, ಕಳಶ ಪೂಜೆ ಎಲ್ಲ ಅದೆಲ್ಲ ಪದ್ಧತಿ ಮಾಡಿರೋದೇ ಅದಕ್ಕೋಸ್ಕರ. ಪೂಜೆ ಮಾಡಿದಾಗ ಕಳಶ ಇಲ್ಲದೆ ಪೂಜೆ ಮಾಡೋದೇ ಇಲ್ಲ. ಯಾಕೆ? ನೀರ್ ಇರುತ್ತೆ ಅದ್ರಲ್ಲಿ. ಕೊನೆಗೆ ಮನೆಗೆಲ್ಲ ಚಿಮುಕಿಸ್ತಾರೆ. ಯಾಕೆ? ಆ ಪಾಸಿಟಿವ್ ವೈಬ್ ಎಲ್ಲಾ ಕಡೆಗೂ ಇರ್ಲಿ ಅನ್ನೋದಕ್ಕಾಗಿ. ಹಾಗಾಗಿ ಚೇತನ. ಮ್ಯಾಮ್ ಇಲ್ಲ ಮ್ಯಾಮ್, ನನ್ ಮಗಂದು ಸಂಗೀತ ಕ್ಲಾಸ್ ಸ್ಟಾರ್ಟ್ ಆಯ್ತು. ಝೂಮ್ ಲಿಂಕ್ ಬೇಕಿತ್ತು ಮ್ಯಾಮ್, ಮಾತಾಡ್ಸೋಣ ಅಂತ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಕೇಳಿಸ್ಕೊಂಡೆ ಮ್ಯಾಮ್ ಎಲ್ಲದನ್ನು ನಾನು. ಚೇತನ ಮ್ಯಾಮ್ ಗ್ರೂಪ್ ಅಲ್ಲಿ ಬನ್ನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್.
ಓಕೆ, ನಾನು ಜಾಯಿನ್ ಆಗ್ಬೇಕು. ನಂದು ಇವತ್ತಿಂದ ನಮ್ಮ ಸಮರ್ಪಣಾ ಸಂಗೀತ ಶಾಲೆ. ಹೌದು ಮ್ಯಾಮ್, ಹೌದು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಲೇಟ್ ಆಗ್ಬೋದು ಅಂತ ಅವ್ರಿಗೆ ಹೇಳಿದೀನಿ. ತುಂಬಾ ಚೆನ್ನಾಗಿತ್ತು ಲಕ್ಷ್ಮಿ ಅವರೇ, ಎಷ್ಟೊಂದು ವಿಷಯಗಳನ್ನ ಹೇಳಿದ್ರಿ. ದೇಹ ಮನಸ್ಸು ಬುದ್ಧಿ ಸೇರಿ ನಿಮ್ಮನ್ ಮರ್ತ್ಬಿಟ್ನಾ ಸುಧಾ? ಹಂಗೇನಿಲ್ಲ. ನಾನು ತುಂಬಾ ಲೇಟ್ ಆಗಿ ಜಾಯಿನ್ ಆಗಿದ್ದು, ಮಧ್ಯ ಮಧ್ಯ ನನಗೂ ಸ್ವಲ್ಪ ಒಂಚೂರು ಕರಿಯಕ್ ಬಂದಿದ್ರು, ಹಂಗೆಲ್ಲ ಇದು ತೊಂದರೆಗಳಾಯ್ತು. ನಾನ್ ಬರ್ದಿರೋದನ್ನ ಹೇಳ್ಬೋದಾ? ಹೇಳಿ. ನಾನು ಎಲ್ಲಿಂದ ಜಾಯಿನ್ ಆಗಿದ್ದೀನಿ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅರಿವಿರುವ ವಿಚಾರಗಳ ಅರಿವಿನ ಮಾರ್ಗಗಳ ಹೊಸತನ ಅನ್ವಯಿಸುವ ಆಚರಿಸಲು ಇದೊಂದು ವಿಧಾನ. ವಿಜ್ಞಾನದ ಮೂಲಕ ಮನ ಸ್ಪಂದನ. ಶುದ್ಧ ಸಂಕಲ್ಪ ಗಟ್ಟಿತನ ಮಾಡು ಚಿಂತನ. ಶುದ್ಧ ಸಂಕಲ್ಪ ಗಟ್ಟಿತನ ಮಾಡು ಚಿಂತನ. ಪರರ ಚಿಂತನೆಯ ಬಿಟ್ಟು ನೀನಾಗು ಸರಳ ಮಂಥನ. ನೀನಾಗು ಮನದ ಸರಳ ಮಂಥನ. ದೇಹ ಮನ ಸಹಕರಿಸಬೇಕು. ಬುದ್ಧಿಯು ನೀಡುವ ಆದೇಶಗಳ ಮಾಡು ತುಲನ. ಆದೇಶಗಳ ನೀ ಮಾಡು ತುಲನ. ಸ್ಮಾರ್ಟ್ ಗುರಿ ನಿರ್ದಿಷ್ಟತೆ. ಸ್ಪೆಸಿಫಿಕ್ ಅಳತೆ. ಗುರಿ ತಲುಪಲು ಬೇಕು ಸಮಯ ಕಾರಣ. 2+1 3. ಗುರಿ ತಲುಪಲು ಬೇಕು ಮುದ ನೀಡುವ ಮನ. ಮನಕ್ಕೆ ಬೇಕು ಅಭ್ಯಾಸ ಪ್ರಾರಂಭ. ಅಚೀವ್ ಇತಿಮಿತಿಯ ಅರಿವಿನ ಜೊತೆಗೂಡಲಿ ಸಂಕಲ್ಪ. ರಿಲೋವೆಂಟ್ ವಾಸ್ತವತೆಯ ಚಿಂತನೆ. ಅವಶ್ಯ ಅಗತ್ಯಗಳ ಮಂಥನ. ಇರಲಿ ಸಮಯದ ಅನುಕೂಲಕರ ಗಡಿಯ ರೇಖಾಚಿತ್ರಣ. ರಿಲ್ಯಾಕ್ಸ್ ರಿವಾರ್ಡ್ ರಿಪೀಟ್. ನಿಮ್ಮ ತನದ ಹುಮ್ಮಸ್ಸಿಗೆ ಪ್ರೋತ್ಸಾಹ. ನಗುವಿರಲಿ ನಿಮ್ಮ ಮನ ವದನ. ರಿಲ್ಯಾಕ್ಸ್ ಹಾಯಾದ ಭಾವನೆಗಳು ತುಂಬಿ ಮಾಡಲಿ ಕಲರವ. ರಿಪೀಟ್ ಮತ್ತೆ ಪ್ರಯತ್ನ. ಗಮನಿಸು ಗಮ್ಯ ದಾರಿಯ ಬೆಳಕು. ಸಂಕಲ್ಪಗಳ ವಿಚಾರಗಳ ಚಿಂತನ ಮಂಥನ ಒಂದು ವಿಧಾನ. ದಿಂಬಿನ ಕೆಳಗೆ ಶಾಂತತೆ. ನೀರಿನೊಂದಿಗೆ ನಿನ್ನ ಹೊಂದಾಣಿಕೆ. ಸಂದೇಶಗಳ ನಿನಾದ. ಬರೆಯುವುದು 3, 6, 9 3, 6, 9. ಗುರಿ ಮುಟ್ಟುವವರೆಗೂ ಇರಲಿ ಈ ಸೂತ್ರ. ಸರಿಗಮ ಮನಃಪೂರ್ವಕ ಸಂಕಲ್ಪ ನಿರ್ಧಾರ. ಮನಸ್ಸಿಟ್ಟು ಮಾಡು ಕ್ರಮಬದ್ಧತೆ. ಆಹಾರ ಸೇವನೆ. ಮನಸ್ಸು ಮನನ ಮೌನ. ಆಹಾ ಎಂತಹ ಸೂತ್ರ ನಿಶ್ಶಬ್ದ. ಪರಿಣಿತಿ ಹಂತವಾಗಿ ಗುರಿಯೆಡೆಗೆ ಸಾಗು. ಆಸೆಗಳ ಕಡಿವಾಣಕ್ಕೆ ಇಟ್ಟು ಪುಟ್ಟ ಹೆಜ್ಜೆ. ಮನಸ್ಸಿನ ತುಂಟತನಕ್ಕೆ ಬಯಕೆಗಳ ತಡೆಗೋಡೆ. ಇಟ್ಟಿಗೆ ಒಂದೊಂದಾಗಿ ಕಟ್ಟು. ಉಪನಿಷತ್ತಿನ ದಮ ನಿಗ್ರಹ. ದಯೆ ಕರುಣೆ. ದಾನ ಪಾತ್ರರಿಗೆ ನೀಡು. ಸಮರ್ಪಣಾ ಭಾವ ದೇವದೇವನಲ್ಲಿ ಅರ್ಪಣ. ತ್ರಿಗುಣ ತ್ರಿಕರ್ಣ ತ್ರಿವಿಧ. ಆಹಾ ಅದೆಂತಹ ಸಂಖ್ಯಾಬಲದ ಫಲ. ಎಷ್ಟು ವಿಷಯಗಳು ತಿಳಿಸಿದ್ರು ಅವರು ಅಂದ್ರೆ ನನಗೆ ಬರೆಯಕ್ಕೆ ಎಷ್ಟೋ ಕಷ್ಟ ಆಯ್ತು. ನೀವ್ ಎಷ್ಟೊಂದು ಬರ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರ ಮುಂದೆ ಏನು ಮಾತು ಬರಲ್ಲ ನಮ್ಗೆ ನಿಜವಾಗ್ಲು. ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಬರ್ದಿದ್ದೀರಾ, ಎಲ್ಲಾನು ಬರ್ದಿದ್ದೀರಾ, ಸ್ಟಾರ್ಟಿಂಗ್ ಇಂದಾನೆ ಬರ್ದಿದ್ದೀರಾ. ನಾನೇನು ಹೇಳೋದೇ ಇಲ್ಲ, ಎಲ್ಲಾನು ಕವನದಲ್ಲಿ ಸೇರಿಸ್ಬಿಟ್ಟಿದ್ದೀರಾ. ನಾನು ಏನ್ ಹೇಳಿದ್ರು ಅದು ತಪ್ಪಾಗುತ್ತೆ. ಇದು ತುಂಬಾ ಮಾತಾಡುವಾಗ ಒಂದು ತಡೆನೂ ಇರಲ್ಲ ರೀ. ಅಬ್ಬೋ ಆತರ ಮಾತಾಡಕ್ ಆಗಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೀವು ಅಷ್ಟೇ ಚೆನ್ನಾಗಿ ಬರ್ದಿದ್ದೀರಾ. ವಿವರಣೆ ತುಂಬಾ ಚೆನ್ನಾಗಿದೆ. ಅವರ ಹೇಳಿದ ತಕ್ಕಂಗೆ ನೀವು ಬರವಣಿಗೆಯಲ್ಲಿ ಕವನ ರೂಪದಲ್ಲಿ ಅವ್ರಿಗೆ ಸಮರ್ಪಣಾ ಭಾವದಿಂದ ಅರ್ಪಿಸಿದ್ದೀರಾ. ಅವರ ಇವತ್ತಿನ ಕಾರ್ಯಕ್ರಮ ಹೊಸ
ಹೌದು. ಇಷ್ಟು ಜನನು ಕೇಳಿದೀವಿ, ಅದೆಲ್ಲ ಸಮರ್ಪಣಾ ಭಾವದಲ್ಲಿ ಅವ್ರು ಅರ್ಪಿಸಿದ್ದಾರೆ. ಇದು ದೇವರಿಗೆ ಹೋಗಿ ಸೇರ್ಲಿ ಅಂತ ಕೇಳ್ಕೊಂತೀನಿ. ಮತ್ತೆ ಅವ್ರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಎಲ್ಲ ಸಿಕ್ಕಿ ಇನ್ನಷ್ಟು ಅವರು ಅಭಿವೃದ್ಧಿ ಹೊಂದಲಿ ಅಂತ ನಾನು ದೇವ್ರನ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಮತ್ತೆ ಎಲ್ಲಾರು ಸದಸ್ಯರು ಅಷ್ಟೇ ಎಲ್ರು ಭಾಗವಹಿಸಿ ತುಂಬಾ ಚೆನ್ನಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನೀವು ಅದ್ರ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಅವ್ರಿಗೆ ಸಂತೋಷ ಪಡಿಸಿದ್ದೀರಾ. ನಿಮ್ಗೆ ಎಲ್ಲರಿಗೂ ಭಾಗವಹಿಸಿದವ್ರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಲಕ್ಷ್ಮಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ನಾವು ಹೃತ್ಪೂರ್ವಕವಾಗಿ ಅರ್ಪಿಸ್ತೀನಿ. ಕಾರ್ಯಕ್ರಮ ಎಕ್ಸಲೆಂಟ್ ಆಗಿತ್ತು, ಎಕ್ಸಲೆಂಟ್ ಆಗಿತ್ತು ಕಾರ್ಯಕ್ರಮ. ಈ ತರ ಕಾರ್ಯಕ್ರಮ ಇದ್ದಾಗ ತಿಳಿಸ್ತಾ ಇರಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮೇಡಮ್. ಲಕ್ಷ್ಮಿ ಅವರೇ, ಕತೆಗಳು ಅಂದ್ರಲ್ಲ, ಅದನ್ನೇ ಹೇಳಕ್ಕೆ